Hi everyone. Okay. ಇಲ್ಲಿವರೆಗೂ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ದಾಗ ಹೇಗೆ ನಾವು 15 ಮಾರ್ಕ್ಸ್ ಗೆ ಪ್ರಾಬ್ಲಮ್ಸ್ ಅನ್ನ ಕೇಳಿದಾಗ ಯಾವ ತರ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ. ಸೊ ಲೈಕ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ರೆ ಅಲ್ಲಿ ನಿಮ್ಗೆ ಎರಡು ಕೇಸಸ್ ಬರುತ್ತೆ. ಒಂದು ಇನ್ಸ್ಟಾಲ್ಮೆಂಟ್ ಇನ್ಕ್ಲೂಡ್ಸ್ ಇಂಟ್ರೆಸ್ಟ್ ಅಂಡ್ ಇನ್ಸ್ಟಾಲ್ಮೆಂಟ್ ಡಸ್ ನಾಟ್ ಇನ್ಕ್ಲೂಡ್ ಇಂಟ್ರೆಸ್ಟ್. ಸೊ ಅದು ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಅಂತಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದ್ಯಾ ಅಥವಾ ಆಗಿಲ್ವಾ ಅನ್ನೋದು ಹೇಗೆ ನೀವು ತಿಳ್ಕೊಳ್ತೀರಾ ಅಂತಂದ್ರೆ ಎಕ್ಸ್ಕ್ಲೂಸಿವ್ ಇನ್ ವಿತ್ ಟುಗೆದರ್. ಎಕ್ಸ್ಕ್ಲೂಸಿವ್ ಅನ್ನೋ ಪೋರ್ಷನ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಟುಗೆದರ್ ಅನ್ನೋ ಪ್ರಾಬ್ಲಮ್ಸ್ ಆಗಿರ್ಬೋದು, ವಿತ್ ಅಂತ ಕೊಟ್ಟಿರ್ಬೋದು. ಸೊ ಈ ತರ ಪ್ರಾಬ್ಲಮ್ ಅಥವಾ ಪ್ಲಸ್ ಅಂತ ಕೊಡ್ಬೋದು. ಈ ತರ ಪ್ರಾಬ್ಲಮ್ಸ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎಕ್ಸ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗಿರೋದಿಲ್ಲ, ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಓಕೆ, ಸೊ ಅವಾಗ ನೀವೇನ್ ಮಾಡ್ತೀರಾ, ಯು ವಿಲ್ ಫಾಲೋ ದಿ ಫಾರ್ಮೆಟ್ ಟು ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಇಂಟ್ರೆಸ್ಟ್. The way how the way you are using the format, the way the things you are going to work out in higher purchase system, it matters a lot. Okay, ಇವಾಗ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್ ಬಂದಾಗ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬರೋದನೆ ಇಂಟ್ರೆಸ್ಟ್. ಬಿಕಾಸ್ ನೀವು ಕ್ಯಾಶ್ ಪ್ರೈಸ್ ಅನ್ನ ಒಂದೇ ಸಲ ಲಂಸಮ್ ಅಲ್ಲಿ ಪೇ ಮಾಡೋದಿಲ್ಲ, ಯು ಆರ್ ಗೋಯಿಂಗ್ ಟು ಪೇ ಇನ್ ಇನ್ಸ್ಟಾಲ್ಮೆಂಟ್ಸ್. ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಎಷ್ಟು ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೋ ಅಷ್ಟು ಇನ್ಸ್ಟಾಲ್ಮೆಂಟ್ಸ್ ಗೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದೇ ತರ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀರಾ. ಸೊ ಇವಾಗ ಇಲ್ಲಿವರೆಗೂ ನೀವು ಮಾಡಿದ ಪ್ರಾಬ್ಲಮ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ರೆ ಇನ್ಕ್ಲೂಸಿವ್ ಮತ್ತೆ ಎಕ್ಸ್ಕ್ಲೂಸಿವ್ ಆಸ್ಪೆಕ್ಟ್ಸ್ ಅನ್ನ ಮಾಡಿದ್ರಿ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ನಾಟ್ ಗಿವನ್. ಪ್ರಾಬ್ಲಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಪ್ರೊವೈಡ್ ಮಾಡಿಲ್ಲ ಅಂತಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಇಂಟ್ರೆಸ್ಟ್, ದೆನ್ ಹೌ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಅದನ್ನ ಈ ಪ್ರಾಬ್ಲಮ್ ಅಲ್ಲಿ ಕಲ್ತ್ಕೊಳ್ತೀರಾ. ಸೊ ಫಸ್ಟ್ ನಮ್ಗೆ ನೀವು ಹೈಯರ್ ಪರ್ಚೇಸ್ ಸಿಸ್ಟಮ್ ಅನ್ನ ಮಾಡ್ಬೇಕಾದ್ರೆ ಫಸ್ಟ್ ವಾಟ್ ವಿ ಹ್ಯಾವ್ ಟು ನೋ ಇಸ್ ವಾಟ್ ಅಂಡ್ ಆಲ್ ಇನ್ಫಾರ್ಮೇಶನ್ ದೇ ಹ್ಯಾವ್ ಪ್ರೊವೈಡೆಡ್. ಏನೇನು ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದರೆ ಪ್ರಾಬ್ಲಮ್ ಅಲ್ಲಿ ಇರೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ನಮ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ಕ್ಯಾಶ್ ಪ್ರೈಸ್ ಎಷ್ಟನ್ನ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಕ್ಯಾಶ್ ಪ್ರೈಸ್ ಎಷ್ಟಿದೆ ನಿಮ್ಗೆ ಈ ಪ್ರಾಬ್ಲಮ್ ಅಲ್ಲಿ 1,60,000 ಅನ್ನ ಪ್ರೊವೈಡ್ ಮಾಡಿದ್ದಾರೆ. ದೆನ್ ಯು ಹ್ಯಾವ್ ಟು ಸಿ ದಿ ಡೌನ್ ಪೇಮೆಂಟ್. ಓಕೆ, ಸೊ ಡೌನ್ ಪೇಮೆಂಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದಾರಾ ಅಥವಾ ಕೊಟ್ಟಿಲ್ವಾ ಅನ್ನೋದನ್ನ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಈ ಫಸ್ಟ್ ನಿಮ್ಗೆ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಡೇಟ್ ಆಫ್ ದಿ ಪರ್ಚೇಸ್ 1st April 2013. ದೆನ್ ಅಮೌಂಟ್ ಪೇಯಬಲ್ ಇಸ್ ₹40,000 ಆನ್ ಎಂಟರಿಂಗ್ ದಿ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಡೌನ್ ಪೇಮೆಂಟ್ ಯಾವ್ದಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಸೊ ಇಂಡೈರೆಕ್ಟ್ಲಿ ದೇ ವಿಲ್ ಗಿವ್. ಇಂಡೈರೆಕ್ಟ್ ಆಗಿ ಅಂದ್ರೆ ಆನ್ ಎಂಟರಿಂಗ್ ದಿ ಅಗ್ರಿಮೆಂಟ್ ಆರ್ ಅಥವಾ on signing of the agreement or at the time of delivery. ಈ ತರ ಸೆಂಟೆನ್ಸ್ ಅನ್ನ ಕೊಟ್ಟು ಅಮೌಂಟ್ ಕೊಟ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಇಟ್ ಇಸ್ ನಥಿಂಗ್ ಬಟ್ ಡೌನ್ ಪೇಮೆಂಟ್. ಸೊ ಈ ಪ್ರಾಬ್ಲಮ್ ಅಲ್ಲಿ ಡೌನ್ ಪೇಮೆಂಟ್ ಎಷ್ಟಿದೆ ಅಂದ್ರೆ 40,000. ಅಂಡ್ ದೆನ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಇಟ್ ಇಸ್ 3. ದೆನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 50,000 each year. 50,000 each year. Then rate of interest ಅನ್ನೋ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿಲ್ಲ. ಡಿಪ್ರಿಸಿಯೇಷನ್ 10% and the method is written down value method. Okay, these are the information which are provided in the problem. ಇಷ್ಟು ಇನ್ಫಾರ್ಮೇಶನ್ ಅನ್ನ ನಿಮಗೆ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಕ್ಯಾಶ್ ಪ್ರೈಸ್ ಇರೋದು 1,60,000 and date of purchase of the asset 1st April 2013. ಆ ಡೇಟಿಗೆ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಸೊ ಇವಾಗ ದ ನೇಮ್ ಆಫ್ ದಿ ಅಸೆಟ್ ಇಟ್ ಇಸ್ ಮಿನಿ ಬಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಯಾರಿಂದ ಅನ್ನೋದನ್ನ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ. ಸೊ ನಿಮ್ಗೆ ನೇಮ್ ಆಫ್ ದಿ ಹೈಯರ್ ಪರ್ಚೇಸರ್ ಅಥವಾ ನೇಮ್ ಆಫ್ ದಿ ಹೈಯರ್ ವೆಂಡರ್ ಕೊಟ್ಟಿಲ್ಲ ಅಂತಂದ್ರೆ ಡೈರೆಕ್ಟ್ಲಿ ಟೇಕ್ ಹೈಯರ್ ಪರ್ಚೇಸರ್ ಅಂತಾನೆ ತಗೊಳ್ಳಿ, ದೆನ್ ಹೈಯರ್ ವೆಂಡರ್ ಅಂತಾನೆ ಯೂಸ್ ಮಾಡಿ. ಸೊ ಪ್ರಾಬ್ಲಮ್ ಅಲ್ಲಿ ನೇಮ್ಸ್ ಅನ್ನ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಹೈಯರ್ ಪರ್ಚೇಸರ್ ನೇಮ್ ಕೊಟ್ಟಿಲ್ಲ ಅಂದ್ರೆ ಹೈಯರ್ ಪರ್ಚೇಸರ್ ಅಂತಾನೆ ತಗೊಳ್ಳಿ. ಹೈಯರ್ ವೆಂಡರ್ ನೇಮ್ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಹೈಯರ್ ವೆಂಡರ್ ಅಂತಾನೆ ತಗೊಳ್ಳಿ. ಇನ್ ಕೇಸ್ ಪ್ರಾಬ್ಲಮ್ ಅಲ್ಲಿ ಅಸೆಟ್ ನೇಮ್ ಕೊಟ್ಟಿಲ್ಲ ಅಂತಂದ್ರೆ ದೆನ್ ಟೇಕ್ ಇಟ್ ಆಸ್ ಅಸೆಟ್ ಅಕೌಂಟ್ ಅಂತಾನೆ ತಗೊಳ್ಳಿ. ಸೊ ಇದಿಷ್ಟು ನಿಮ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಓಕೆ, ಸೊ ನಮ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈ ಪ್ರಾಬ್ಲಮ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿಲ್ಲ.
ನಮ್ಗೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಆಗಲಿ ಅಥವಾ ಅದು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಆಗಲಿ, ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ರೇಟ್ ಆಫ್ ಇಂಟ್ರೆಸ್ಟ್. ಬಿಕಾಸ್ ನಾವು ಇಂಟ್ರೆಸ್ಟ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ, ಅದನ್ನೇ ಪ್ರೊವೈಡ್ ಮಾಡಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೇ ನಮ್ಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ದಟ್ ವಿ ನೀಡ್ ಟು ಫೈಂಡ್ ಔಟ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ by using the 4 steps. So we will use the 4 steps. The first step is calculation of total interest. The second step is amount outstanding at the beginning of each year. And third step, we have to find out the ratio by using the second step amount. Then fourth step, we have to calculate the interest amount for each year by using the ratios. That those ratios will be applied on total interest. The first step ಏನ್ ಮಾಡ್ಬೇಕಂದ್ರೆ ಟೋಟಲ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೆಕೆಂಡ್ ಸ್ಟೆಪ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಇಯರ್ ಮಾಡ್ತೀರಾ. ದೆನ್ ಥರ್ಡ್ ಸ್ಟೆಪ್ ಅಲ್ಲಿ ಆ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಬಿಗಿನಿಂಗ್ ಆಫ್ ಈಚ್ ಇಯರ್ ಏನ್ ಡ್ಯೂ ಅಮೌಂಟ್ ಇದೆ ಅದನ್ನ ಜಸ್ಟ್ ರೇಷಿಯೋಸ್ ಆಗಿ ಕನ್ವರ್ಟ್ ಮಾಡ್ತೀರಾ. ದೆನ್ ಅದಾದ್ಮೇಲೆ ಲಾಸ್ಟ್ ಗೆ ನೀವೇನ್ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರಾ ದೋಸ್ ರೇಷಿಯೋಸ್ ವಿಲ್ ಬಿ ಅಪ್ಲೈಡ್ ಆನ್ ಟೋಟಲ್ ಇಂಟ್ರೆಸ್ಟ್ ಟು ಫೈಂಡ್ ಔಟ್ ದಿ ಇಂಟ್ರೆಸ್ಟ್ ಅಮೌಂಟ್ ಫಾರ್ ಈಚ್ ಇಯರ್. ಪ್ರತಿ ವರ್ಷದಕ್ಕೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ we will use those ratios. So these are the steps we need to follow when rate of interest is not given in the problem. Problem ಅಲ್ಲಿ rate of interest ಅನ್ನ ಕೊಟ್ಟಿಲ್ಲ ಅಂತಂದ್ರೆ ಈ 4 ಸ್ಟೆಪ್ ಅನ್ನ ನಾವು ಫಾಲೋ ಮಾಡ್ತೀವಿ. ಸೊ ವಿಲ್ ಗೋ ಒನ್ ಬೈ ಒನ್. ಏನ್ ಯಾವ ತರ ನಾವು ಇಂಟ್ರೆಸ್ಟ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಫಸ್ಟ್ ಸ್ಟೆಪ್ ಏನಂದ್ರೆ ಇಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಟೋಟಲ್ ಇಂಟ್ರೆಸ್ಟ್. ದ ಫಸ್ಟ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್, ಡೋಂಟ್ ಫರ್ಗೆಟ್. ಸ್ಟೆಪ್ 1, calculation of interest. So the formula to calculate the total interest is total higher purchase price minus cash price. So ನಿಮಗೆ ಪ್ರಾಬ್ಲಮ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತೀರಾ. ಸೊ ಫಸ್ಟ್ ಸ್ಟೆಪ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟ್. ಸೊ ಟೋಟಲ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮಗೆ ಇನ್ಫಾರ್ಮೇಶನ್ ಏನ್ ಬೇಕಂತಂದ್ರೆ ಟೋಟಲ್ ಹೈಯರ್ ಪರ್ಚೇಸ್ ಪ್ರೈಸ್ ಬೇಕು, ದೆನ್ ಕ್ಯಾಶ್ ಪ್ರೈಸ್ ಬೇಕು. ಸೊ ಸಮ್ಟೈಮ್ಸ್ ನಿಮ್ಗೆ ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನ ಅವರೇ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಬಹುದು, ಬಟ್ ನಾರ್ಮಲ್ ಆಗಿ ಕೊಡೋದಿಲ್ಲ. ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡೋದಿಲ್ಲ, ಜಸ್ಟ್ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಟೋಟಲ್ ಹೈಯರ್ ಪರ್ಚೇಸ್ ಪ್ರೈಸ್. ಸೊ ಟೋಟಲ್ ಹೈಯರ್ ಪರ್ಚೇಸ್ ಪ್ರೈಸ್ ನಾನು ಇಲ್ಲಿ ಜಸ್ಟ್ ಶಾರ್ಟ್ ಫಾರ್ಮ್ಸ್ ಅನ್ನ ಯೂಸ್ ಮಾಡ್ತೀನಿ. HPP ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಹೈಯರ್ ಪರ್ಚೇಸ್ ಪ್ರೈಸ್. ಸೊ ಪ್ರಾಬ್ಲಮ್ ಅಲ್ಲಿ ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಹೌ ಯು ವಿಲ್ ಫೈಂಡ್ ಔಟ್, ಯಾವ ತರ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ total installments plus down payment. Higher purchase price ಅನ್ನ ಯಾವ ತರ ನೀವು ಫೈಂಡ್ ಔಟ್ ಮಾಡ್ತೀರಾ ಅಂತಂದ್ರೆ ಟೋಟಲ್ ಇನ್ಸ್ಟಾಲ್ಮೆಂಟ್ಸ್ ಪ್ಲಸ್ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಹೈಯರ್ ಪರ್ಚೇಸ್ ಪ್ರೈಸ್ ಸಿಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಟೋಟಲ್ ಇನ್ಸ್ಟಾಲ್ಮೆಂಟ್ಸ್ ಅಮೌಂಟ್ ಇಲ್ಲಿ ಬೇಕಿರೋದು ಆಕ್ಚುಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ಬೇಕಿರೋದು ನಮಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬೇಕು. ಟೋಟಲ್ ಇನ್ಸ್ಟಾಲ್ಮೆಂಟ್ಸ್ ಅಮೌಂಟ್ ಅಂದ್ರೆ 3 ಇಯರ್ಸ್. ಈ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರೋದು 3 ಇಯರ್ಸ್ಗೆ, ಅಂದ್ರೆ 3 ಇಯರ್ಸ್ ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡ್ತಾ ಇದ್ದೀರಾ. ಪ್ರತಿ ವರ್ಷ ಎಷ್ಟು ಪೇ ಮಾಡ್ತಾ ಇರೋದು 50,000. ಸೊ 50,000 ಇಂಟು I will put this in bracket 50,000 into number of installments 3 plus down payment ಎಷ್ಟು ನಿಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿರೋದು ಇಟ್ ಇಸ್ 40,000 and your total ಎಷ್ಟಾಗುತ್ತೆ ಅಂದ್ರೆ 50,000 into 3 ಮಾಡಿದ್ರೆ you will get 1,50,000 then plus 40,000 then your total higher purchase price is 1,90,000. ಸೊ ಪ್ರಾಬ್ಲಮ್ ಅಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟ್. ಟೋಟಲ್ ಇಂಟ್ರೆಸ್ಟ್ ಅನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಬೈ ಯೂಸಿಂಗ್ ದಿ ಫಾರ್ಮುಲಾ ಟೋಟಲ್ ಹೈಯರ್ ಪರ್ಚೇಸ್ ಪ್ರೈಸ್ ಮೈನಸ್ ಕ್ಯಾಶ್ ಪ್ರೈಸ್. ಪ್ರಾಬ್ಲಮ್ ಅಲ್ಲಿ ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನ ಪ್ರೊವೈಡ್ ಮಾಡಿರೋದಿಲ್ಲ, ಸೊ ಅದನ್ನ ನೀವು ಫೈಂಡ್ ಔಟ್ ಮಾಡ್ಕೊಳ್ತೀರಾ ಬೈ ಯೂಸಿಂಗ್ ದಿ ಫಾರ್ಮುಲಾ ಟೋಟಲ್ ಇನ್ಸ್ಟಾಲ್ಮೆಂಟ್ಸ್ ಅಮೌಂಟ್ ಪ್ಲಸ್ ಡೌನ್ ಪೇಮೆಂಟ್. ಸೊ ನಿಮ್ಗೆ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಬಂದು 3 ಇದೆ. ದೆನ್ ಪ್ರತಿ ವರ್ಷ ನೀವು ಎಷ್ಟು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ದೀರಾ ಅಂದ್ರೆ 50,000. 50,000 ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ 1,50,000 ಪ್ಲಸ್ ಡೌನ್ ಪೇಮೆಂಟ್ ಅನ್ನ ಆಡ್ ಮಾಡ್ತೀರಾ 40,000. ಸೊ ಟೋಟಲ್ ಇನ್ ಹೈಯರ್ ಪರ್ಚೇಸ್ ಪ್ರೈಸ್ ವಿಲ್ ಬಿ 1,90,000.
ಸೊ ನಾವ್ ಇವಾಗ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಟೋಟಲ್ ಇಂಟ್ರೆಸ್ಟ್. ಸೊ ನಾನು ಜಸ್ಟ್ ಶಾರ್ಟ್ ಫಾರ್ಮ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. TI ಇಸ್ ನಥಿಂಗ್ ಬಟ್ ಟೋಟಲ್ ಇಂಟ್ರೆಸ್ಟ್. ಸೊ ಟೋಟಲ್ ಇಂಟ್ರೆಸ್ಟ್ is equals to, ಆಲ್ರೆಡಿ ನಾನು ಫಾರ್ಮುಲಾ ತಗೊಂಡಿದ್ದೀನಿ, ಟೋಟಲ್ ಹೈಯರ್ ಪರ್ಚೇಸ್ ಪ್ರೈಸ್ ಮೈನಸ್ ಕ್ಯಾಶ್ ಪ್ರೈಸ್. ಟೋಟಲ್ ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನ ನೀವೇ ಜಸ್ಟ್ ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ. ದಟ್ ಈಸ್ 1,90,000. 1,90,000 ಮೈನಸ್ ಅದ್ರಲ್ಲಿ ಏನ್ ಲೆಸ್ ಮಾಡ್ತೀರಾ ಅಂತಂದ್ರೆ ಕ್ಯಾಶ್ ಪ್ರೈಸ್ ಅನ್ನ ಲೆಸ್ ಮಾಡಬೇಕು. ಸೊ ಕ್ಯಾಶ್ ಪ್ರೈಸ್ ಪ್ರಾಬ್ಲಮ್ ಅಲ್ಲಿ ಎಷ್ಟು ಪ್ರೊವೈಡ್ ಮಾಡಿದ್ದಾರೆ, 1,60,000. ಸೊ ದ ರಿಮೈನಿಂಗ್ ಅಮೌಂಟ್, ಸೊ ನಿಮ್ಗೆ ಟೋಟಲ್ ಇಂಟ್ರೆಸ್ಟ್ ಅನ್ನ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರೋದನ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಫಸ್ಟ್ ಈಸ್ ಹೈಯರ್ ಪರ್ಚೇಸ್ ಪ್ರೈಸ್ ಮಾಡ್ಕೊಂಡ್ರೆ ಅದ್ರಲ್ಲಿ ಕ್ಯಾಶ್ ಪ್ರೈಸ್ ಅನ್ನ ಲೆಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಹೈಯರ್ ಪರ್ಚೇಸ್ ಪ್ರೈಸ್ ಇತ್ತು. ನೆಕ್ಸ್ಟ್ ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನ ಯೂಸ್ ಮಾಡ್ಕೊಂಡು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಟೋಟಲ್ ಇಂಟ್ರೆಸ್ಟ್. ಹೈಯರ್ ಪರ್ಚೇಸ್ ಪ್ರೈಸ್ ಮೈನಸ್ ಕ್ಯಾಶ್ ಪ್ರೈಸ್ ಮಾಡಿದ್ರೆ ಟೋಟಲ್ ಇಂಟ್ರೆಸ್ಟ್. ಹೈಯರ್ ಪರ್ಚೇಸ್ ಪ್ರೈಸ್ ಬಂದು 1,90,000. then ಕ್ಯಾಶ್ ಪ್ರೈಸ್ ಎಷ್ಟು ಬಂತು, 1,60,000, and remaining 30,000 will be the total interest. So first step total interest ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. and the second step, step 2, calculation of amount, due at the beginning of each year. Calculation of amount due at the beginning of each year. So this is the second step. Okay. So ನಾವು ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಅಂದ್ರೂ ಒಂದೇ ಅಥವಾ ಅಮೌಂಟ್ ಡ್ಯೂ ಅಂದ್ರೂ ಒಂದೇ. ಅಮೌಂಟ್ ಡ್ಯೂ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಇಯರ್ ಮಾಡ್ಬೇಕಾದ್ರೆ ಅಥವಾ ಔಟ್ಸ್ಟ್ಯಾಂಡಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಇಯರ್ ಮಾತ್ರ ನಾವ್ ಯಾವ ತರ ಮಾಡ್ಕೊಳ್ತೀವಿ ಅಂದ್ರೆ, ಓನ್ಲಿ ಫಸ್ಟ್ ಇಯರ್ ಹೈಯರ್ ಪರ್ಚೇಸ್ ಪ್ರೈಸ್ ಮೈನಸ್ ಡೌನ್ ಪೇಮೆಂಟ್. ನಾನು ಜಸ್ಟ್ ಇಲ್ಲಿ ಶಾರ್ಟ್ ಫಾರ್ಮ್ಸ್ ಅನ್ನು ಯೂಸ್ ಮಾಡ್ತಾ ಇದೀನಿ, ಬಟ್ ನೀವು ಕಂಪ್ಲೀಟ್ ಆಗಿ ಬರ್ಕೊಳ್ಳಿ. ನೋಟ್ಸ್ ಅಲ್ಲಿ ಬರ್ಕೊಳ್ಬೇಕಾದ್ರೆ HPP ಅಂದ್ರೆ ಹೈಯರ್ ಪರ್ಚೇಸ್ ಪ್ರೈಸ್ ಮೈನಸ್ DP ಅಂದ್ರೆ ಡೌನ್ ಪೇಮೆಂಟ್. ಫಸ್ಟ್ ಇಯರ್ ಮಾತ್ರ ನಾವು ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಟ್ ರಿಮೈನಿಂಗ್ ಇಯರ್ಸ್ ಗಳನ್ನ ನಾನು ತೋರಿಸ್ತೀನಿ ಯಾವ ತರ ಮಾಡ್ಬೇಕು ಅನ್ನೋದನ್ನ. ಸೊ ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಅಲ್ಲಿ ಟೋಟಲ್ ಇಂಟ್ರೆಸ್ಟ್ ಅನ್ನ ಮಾಡ್ಕೊಂಡ್ರಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಅಮೌಂಟ್ ಡ್ಯೂ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಇಯರ್. ಸೊ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ನಾವು ಫಸ್ಟ್ ಇಯರ್ ಅಮೌಂಟ್ ಡ್ಯೂ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಇಯರ್. ನಾನು ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ ಇಯರ್ ಹೆಂಗ್ ತಗೊಳ್ತೀರಾ. ಫಸ್ಟ್ ಇಯರ್ ಇಸ್ ಹೈಯರ್ ಪರ್ಚೇಸ್ ಪ್ರೈಸ್ ಮೈನಸ್ ಡೌನ್ ಪೇಮೆಂಟ್. ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟು ಬಂತು ನಿಮ್ಗೆ ಅವಾಗಲೇ, 1,50,000 ಇದೆ. ಅದ್ರಲ್ಲಿ ಏನ್ ಲೆಸ್ ಮಾಡ್ಬೇಕು, ಡೌನ್ ಪೇಮೆಂಟ್ ಅನ್ನ ಲೆಸ್ ಮಾಡ್ತೀರಾ. ಇಟ್ ಇಸ್ 40,000. ಅಂಡ್ ರಿಮೈನಿಂಗ್ ಅಮೌಂಟ್ ಎಷ್ಟು ಬಂತು ಇವಾಗ ನಿಮ್ಗೆ, ಇಟ್ಸ್ rupees 1,10,000. ಸೊ ನಿಮ್ಗೆ ಫಸ್ಟ್ ಅಮೌಂಟ್ ಡ್ಯೂ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಇಯರ್. ಓಕೆ. ಸೊ ಫಸ್ಟ್ ಇಯರ್ ಮಾತ್ರ ನೀವು ಹೆಂಗ್ ತಗೊಳ್ಬೇಕಂದ್ರೆ ಹೈಯರ್ ಪರ್ಚೇಸ್ ಪ್ರೈಸ್ ಅಲ್ಲಿ ಡೌನ್ ಪೇಮೆಂಟ್ ಅನ್ನ ಲೆಸ್ ಮಾಡ್ಕೊಳ್ತೀರಾ. ಹೈಯರ್ ಪರ್ಚೇಸ್ ಪ್ರೈಸ್ ಬಂದು ನಿಮ್ಗೆ ಎಷ್ಟು ಬಂತು, 1,90,000. ಈ 1,90,000 ಅಲ್ಲಿ ಏನ ಲೆಸ್ ಮಾಡ್ಬೇಕಂದ್ರೆ ಡೌನ್ ಪೇಮೆಂಟ್ ಅನ್ನ ಲೆಸ್ ಮಾಡ್ಬೇಕು. ಸೊ ಡೌನ್ ಪೇಮೆಂಟ್ ಅನ್ನ ಲೆಸ್ ಮಾಡಿದ್ರೆ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದಿ ಫಸ್ಟ್ ಇಯರ್ ಎಷ್ಟು ಬಂತು, 1,50,000. ಸೊ ಫಸ್ಟ್ ಡೌನ್ ಪೇಮೆಂಟ್ ಅನ್ನ ಹೈಯರ್ ಪರ್ಚೇಸ್ ಪ್ರೈಸ್ ಅಲ್ಲಿ ಲೆಸ್ ಮಾಡ್ಕೊಳ್ತೀರಾ. ಸೊ ಇದು ಬರೀ ಫಸ್ಟ್ ಇಯರ್ ಮಾತ್ರ. ಅದಾದ್ಮೇಲೆ ನೆಕ್ಸ್ಟ್ ದಿನ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಅದೇ ತರ ನಾನು ವಿಲ್ ಕ್ಯಾಲ್ಕುಲೇಟ್ ಫಾರ್ ದಿ ರಿಮೈನಿಂಗ್ ಇಯರ್ಸ್. ಟೋಟಲ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರೋದು ನಿಮ್ಗೆ ಈ ಪ್ರಾಬ್ಲಮ್ ಅಲ್ಲಿ 3 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಸೊ ಅಮೌಂಟ್ ಬಿಗಿನಿಂಗ್ ಫಾರ್ ದಿ, ಇಟ್ಸ್ ನಾಟ್ ಈಚ್ ಇಯರ್, ಇವಾಗ 3 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಿರೋದು. ಅಮೌಂಟ್ ಡ್ಯೂ ಅಟ್ ದಿ ಬಿಗಿನಿಂಗ್ ಆಫ್ ದಿ ಫಸ್ಟ್ ಇಯರ್ ಇವಾಗ ಮಾಡಿದ್ದು ನಾವು ಫಸ್ಟ್ ಇಯರ್ದು. ದೆನ್ ಅದೇ ತರ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ಸೆಕೆಂಡ್ ಇಯರ್. ಸೊ ಫಸ್ಟ್ ಇಯರ್ ಮಾತ್ರ ಹೈಯರ್ ಪರ್ಚೇಸ್ ಪ್ರೈಸ್ ಮೈನಸ್ ಡೌನ್ ಪೇಮೆಂಟ್ ಮಾಡ್ಕೊಡ್ತೀರಾ. ರಿಮೈನಿಂಗ್ ಇಯರ್ಸ್ ಗೆಲ್ಲ ಏನ್ ಮಾಡ್ಬೇಕಂತಂದ್ರೆ, ಇಲ್ಲೇನ್ ಬ್ಯಾಲೆನ್ಸ್ ಬರ್ತಾ ಹೋಗುತ್ತಲ್ಲ, ಡ್ಯೂ ಬರುತ್ತಲ್ಲ, ಅದ್ರಲ್ಲಿ ಏನ್ ಲೆಸ್ ಮಾಡ್ತೀರಾ ಅಂತಂದ್ರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅನ್ನ ಲೆಸ್ ಮಾಡ್ಕೊಂಡು ಹೋಗ್ತೀರಾ. ಸೊ ಇವಾಗ ನಿಮ್ಗೆ ಡ್ಯೂ ಬಂದಿರೋದು ಫಸ್ಟ್ ಇಯರ್ ಎಷ್ಟು, 1,50,000 ಮೈನಸ್ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿರೋದು,
50,000. From this, we have to deduct installment amount. So remaining eshtaito 1 lakh. Then we have to do for last year. Nimge irodu information bari 3 years matra. So you are going to calculate only for 3 years. First year, second year, third year. Okay, now third year ಏನ್ ಮಾಡ್ತೀವಿ ಅಂತಂದ್ರೆ ಅದೇ ತರ ಸೇಮ್ ಡ್ಯೂ ಉಳ್ಕೊಂಡಿದ್ದೆಷ್ಟು 1 lakh ಇದೆ ಮೈನಸ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 50,000. Then so remaining rupees 50,000. So like this we have to calculate. So first year ಏನ್ ಮಾಡಿದ್ರಿ higher purchase price minus down payment ಮಾಡಿದ್ರಿ higher purchase price 1,90,000. then down payment 40. ಇದು ಬರೀ ಫಸ್ಟ್ ಇಯರ್ ಮಾತ್ರ ಈ ತರ ಮಾಡ್ಕೊಳ್ತೀರಾ. ಸೊ ರಿಮೈನಿಂಗ್ ಇರೋದೆಷ್ಟು 1,50,000. then amount due at the beginning of second year. ಆ 1,50,000 ಅಲ್ಲಿ ನೆಕ್ಸ್ಟ್ ಏನ್ ಲೆಸ್ ಮಾಡ್ಬೇಕಂದ್ರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್. ಪ್ರತಿ ವರ್ಷ ನೀವು ಪೇ ಮಾಡ್ತಾ ಇರೋದೆಷ್ಟು 50,000 ಲೆಸ್ ಮಾಡಿದ್ರೆ ಡ್ಯೂ ಎಷ್ಟು ಬಂತು 1 lakh. then amount due at the beginning of third year. so same ಡ್ಯೂ ಇರೋದು 1 lakh. then ಅದರಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅನ್ನ ಲೆಸ್ ಮಾಡ್ತೀರಾ ರಿಮೈನಿಂಗ್ ಅಮೌಂಟ್ 50,000. ಸೊ ನಾವು ಇವಾಗ ಸೆಕೆಂಡ್ ಸ್ಟೆಪ್ ಅಮೌಂಟ್ ಡ್ಯೂ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಇಯರ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಬಿಕಾಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಆಗಿರೋದು ಓನ್ಲಿ ಫಾರ್ 3 years. ದೆನ್ ಥರ್ಡ್ ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ರೇಷಿಯೋಸ್. ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಯಾವ ತರ ರೇಷಿಯೋ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕು. 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಮಾಡಿಸಿದಾಗ ನಾವ್ ಇದನ್ನ ಕಲ್ತ್ಕೊಂಡ್ವಿ ಯಾವ ತರ ಮಾಡೋದು ಅನ್ನೋದನ್ನ. 15 ಮಾರ್ಕ್ಸ್ ನಾವು ಮಾಡ್ತಾ ಇರೋದ್ರಿಂದ ಸೊ ವಿ ಹ್ಯಾವ್ ಟು ಸಿ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಇಂಟ್ರೆಸ್ಟ್ ಅಮೌಂಟ್. ಸೊ ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟ್ ಆಯ್ತು. ಅದಾದ್ಮೇಲೆ ಅಮೌಂಟ್ ಡ್ಯೂ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಇಯರ್ ಆಯ್ತು. ಅಂಡ್ ಥರ್ಡ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋಸ್. ಸೊ ಇದನ್ನ ಯಾವ ತರ ಮಾಡ್ತೀರಾ ಅಂತಂದ್ರೆ ಇಲ್ಲೇನ್ ಡ್ಯೂ ಅಮೌಂಟ್ ಗಳಿದೆಯಲ್ಲ ಈ ಡ್ಯೂ ಅಮೌಂಟ್ ಗಳನ್ನ ಜಸ್ಟ್ ಏನಾಗಿ ಕನ್ವರ್ಟ್ ಮಾಡ್ತೀರಾ ರೇಷಿಯೋ ಆಗಿ ಕನ್ವರ್ಟ್ ಮಾಡ್ತೀರಾ ಅಷ್ಟೇ. ಸೊ ಫಸ್ಟ್ ಇರೋದೆಷ್ಟು 1,50,000 or else you can write like this. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಂತ ಬೇಕಾದ್ರೆ ನೀವು ಅದನ್ನ ಮೆನ್ಷನ್ ಮಾಡ್ಕೊಳ್ಬಹುದು. ಫಸ್ಟ್ then second then third. So first year ಎಷ್ಟು ಬಂತು ನಿಮಗೆ ಅಮೌಂಟ್ ಡ್ಯೂ ಅಟ್ ದಿ ಬಿಗಿನಿಂಗ್ ಆಫ್ ಫಸ್ಟ್ ಇಯರ್ 1,50,000. 1,50,000. This is for first year. ಫಸ್ಟ್ ಇಯರ್ ಅಮೌಂಟ್ ಡ್ಯೂ ಎಷ್ಟಿರೋದು ನೀವು ರೇಷಿಯೋಸ್ ಅನ್ನ ಯಾವ್ದು ಕನ್ವರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲಿ ಏನ್ ಅಮೌಂಟ್ ಡ್ಯೂ ಬಂತಲ್ಲ ಅದ್ ಜಸ್ಟ್ ಡ್ಯೂ ನ ಕನ್ವರ್ಟ್ ಮಾಡ್ತಾ ಇದೀರಾ ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ಇಯರ್ 1 lakh. and next for third year it is 50,000. so ಕಾಮನ್ ಆಗಿರೋದು ನಿಮ್ಗೆ ಯಾವುದು 4 zeros ಕಾಮನ್ ಆಗಿದೆ. ಸೊ ಅದನ್ನ ನೀವು ಕ್ಯಾನ್ಸಲ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಸೊ ಕಾಮನ್ ಆಗಿರೋದು ಯಾವುದು ಜಸ್ಟ್ 4 zeros ಅದನ್ನ ನೀವು ಕ್ಯಾನ್ಸಲ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಒಂದೇ ನಂಬರ್ ಇಂದ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ನೋಡ್ತಾ ಹೋಗಿ. ಸೇಮ್ ನಂಬರ್ ಇಂದ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ಅಂತ ಜಸ್ಟ್ ನೋಡ್ಕೊಳ್ಳಿ. ಸೊ ನಾನು 4 zeros ಅನ್ನ ಕ್ಯಾನ್ಸಲ್ ಮಾಡ್ಕೊಂಡೆ. ಸೊ 4 zeros ಅನ್ನು ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ರಿಮೈನಿಂಗ್ ಇರೋದು ಇವಾಗ 15 10 5. ಸೊ ನಿಮ್ಗೆ ನಾರ್ಮಲ್ ಆಗಿ ಇದು 5 ಇಂದ ಡಿವೈಡ್ ಆಗುತ್ತೆ. 5 1s 5 2s 5 3s. ಸೊ ಅದನ್ನ ನೀವು ಜಸ್ಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ 5 3s then 5 2s then 5 1s. ಸೊ ನಿಮ್ಗೆ ಇದು ಕ್ಯಾನ್ಸಲ್ ಆಯ್ತು. ಇವಾಗ ರೇಷಿಯೋ ಏನಾಯ್ತಂದ್ರೆ 3:2:1. ರೇಷಿಯೋನ ಹೆಂಗ್ ಫೈಂಡ್ ಔಟ್ ಮಾಡ್ಕೊಳ್ತೀರಾ ಅಂತಂದ್ರೆ ನೀವೇನ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಅಮೌಂಟ್ ಡ್ಯೂ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಇಯರ್ ಅದನ್ನ ಜಸ್ಟ್ ರೇಷಿಯೋಸ್ ಕನ್ವರ್ಟ್ ಮಾಡ್ಕೊಳ್ತೀರಾ.
ಸೇಮ್ ನಂಬರ್ ಇಂದ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ನೋಡ್ಕೊಳ್ಳಿ. 5 1 5 2 5 3 ಸೊ ಇವಾಗ ರೇಷಿಯೋ ಏನಾಯ್ತು 3:2:1 and then next last step number 4, calculation of interest amount of interest for each year. This is the last step, calculation of interest for each year that we need to find out. Okay, ಇದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ನೀವೇನ್ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಿರಲ್ಲ ಆ ರೇಷಿಯೋಸ್ ಅನ್ನ ಜಸ್ಟ್ ಟೋಟಲ್ ಅಮೌಂಟ್ ಮೇಲೆ ಅಪ್ಲೈ ಮಾಡ್ತೀರಾ. ನೀವೇನ್ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಿರಾ ಆ ರೇಷಿಯೋಸ್ಗೆ ಜಸ್ಟ್ ನಿಮ್ದು ಅಮೌಂಟ್ ಅನ್ನ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್. ನಾನು ಜಸ್ಟ್ ನಿಮ್ಗೆ ಫಾರ್ಮುಲಾನ ಫಸ್ಟ್ ತೋರಿಸಿ ಆಮೇಲೆ ಕ್ಯಾಲ್ಕುಲೇಷನ್ ಹೋಗ್ತೀನಿ. ಸೊ ನಾವ್ ಇದನ್ನ ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತೀವಿ ಅಂದ್ರೆ ಟೋಟಲ್ ಇಂಟ್ರೆಸ್ಟ್ ಇಂಟು ರೇಷಿಯೋಸ್. ಟೋಟಲ್ ಇಂಟ್ರೆಸ್ಟ್ ಗೆ ನೀವೇನ್ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ ಅದನ್ನ ಜಸ್ಟ್ ಅಪ್ಲೈ ಮಾಡ್ತಾ ಹೋಗಿ. ಓಕೆ, ನಾವ್ ವಿಲ್ ಕಮ್ ಟು ಫಸ್ಟ್ ಇಯರ್. ಸೊ ಫಸ್ಟ್ ಇಯರ್ದು ಟೋಟಲ್ ಇಂಟ್ರೆಸ್ಟ್ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಎಷ್ಟಿರೋದು ಎಷ್ಟು ಬಂತು ಇಲ್ಲ ಇದೆ ನಿಮ್ಗೆ 30,000 ಇಂಟು ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀರಾ. ಸೊ ನಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ರೇಟ್ ಅವಶ್ಯಕತೆ ಇಲ್ಲ, ನಮಗ್ ಬೇಕಿರೋದು ಅಮೌಂಟ್ ಆಫ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಪ್ರತಿ ವರ್ಷ ಅನ್ನೋದು ಬೇಕಿರೋದು. ಈಗ 30,000 ಏನೋ ಕ್ಯಾಶ್ ಸಾರಿ ಇಂಟ್ರೆಸ್ಟ್ ಸಿಕ್ತು ನಿಮ್ಗೆ ಟೋಟಲ್ ಇಂಟ್ರೆಸ್ಟ್, ಅದನ್ನ ಜಸ್ಟ್ ಪರ್ ಇಯರ್ ಪ್ರತಿ ವರ್ಷ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಸೊ ಇವಾಗ ರೇಷಿಯೋಸ್ ಬಂದಿರೋದು 3:2:1 ಆ ರೇಷಿಯೋಸ್ ಅನ್ನ ಟೋಟಲ್ ಇಂಟ್ರೆಸ್ಟ್ ಅಪ್ಲೈ ಮಾಡ್ತೀರಾ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ ಇದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಫಸ್ಟ್ ಇಯರ್ ಪೋರ್ಷನ್ ಎಷ್ಟು 3, ಸೆಕೆಂಡ್ ಇಯರ್ ಪೋರ್ಷನ್ ಬಂದು 2 ಅಂಡ್ ಲಾಸ್ಟ್ ಇಯರ್ ಪೋರ್ಷನ್ ಬಂದು 1. 3:2:1. ಸೊ ನೀವು ಆಲ್ರೆಡಿ PUC ನಲ್ಲಿ ಕಲ್ತ್ಕೊಂಡಿದ್ದೀರಾ ರೇಷಿಯೋಸ್ ಅನ್ನ ಹೆಂಗ್ ಅಪ್ಲೈ ಮಾಡೋದಂತ. ಇವಾಗ ಟೋಟಲ್ ಎಷ್ಟಾಗುತ್ತೆ 3 + 2 + 1 = 6. ಸೊ ಇವಾಗ ನೀವು ಅದನ್ನ ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊಂಡ್ರೆ 3/6, 2/6, 1/6. 3/6 for his first year, 2/6 for second year, and then 1/6 for last year. Okay, so now we have to find out the amount of interest. So 30,000 into 3/6. ಸೊ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. 30,000 into 3/6 ಮಾಡಿದ್ರೆ ಇವರ ಇಂಟ್ರೆಸ್ಟ್ ಅಮೌಂಟ್ ಇಸ್ 15,000. ಅದೇ ತರ ವಿಲ್ ಡೂ ಫಾರ್ ಸೆಕೆಂಡ್ ಇಯರ್. ಓಕೆ, ಸೇಮ್ ಟೋಟಲ್ ಇಂಟ್ರೆಸ್ಟ್ ಮೇಲೆ ಸೆಕೆಂಡ್ ಇಯರ್ ರೇಷಿಯೋಸ್ ಅನ್ನು ಅಪ್ಲೈ ಮಾಡ್ತೀವಿ. 30,000 into 2/6. ಸೆಕೆಂಡ್ ಇಯರ್ ಪೋರ್ಷನ್ ಎಷ್ಟಿರೋದು ನಿಮ್ಗೆ 2/6 and your interest amount is 10,000. Then for third year ಎಷ್ಟಾಗುತ್ತೆ ನೋಡೋಣ. 30,000 into same 30,000 into 1/6. ಲಾಸ್ಟ್ ಇಯರ್ ಪೋರ್ಷನ್ ಎಷ್ಟಿರೋದು ನಿಮ್ಗೆ 1/6. ಸೊ ಯುವರ್ ಇಂಟ್ರೆಸ್ಟ್ ಅಮೌಂಟ್ ಈಸ್ ₹5,000. ಇಂಟ್ರೆಸ್ಟ್ ಅಮೌಂಟ್ ಎಷ್ಟಾಯ್ತು ಇವಾಗ 5,000. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್ ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ನಾಟ್ ಗಿವನ್. ಪ್ರಾಬ್ಲಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಯು ಹ್ಯಾವ್ ಟು ಫಾಲೋ ದಿ 4 ಸ್ಟೆಪ್ಸ್. 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತೀರಾ. ಸೊ ಫಸ್ಟ್ ಸ್ಟೆಪ್ ಟೋಟಲ್ ಇಂಟ್ರೆಸ್ಟ್ ಮಾಡ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ ಅಮೌಂಟ್ ಡ್ಯೂ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಇಯರ್. ಫಸ್ಟ್ ಇಯರ್ ಮಾತ್ರ ಹೈಯರ್ ಪರ್ಚೇಸ್ ಪ್ರೈಸ್ ಮೈನಸ್ ಡೌನ್ ಪೇಮೆಂಟ್ ಮಾಡ್ಕೊಳ್ತೀರಾ. ಅಂಡ್ ರಿಮೈನಿಂಗ್ ಇಯರ್ಸ್ ಗೆಲ್ಲ ಇಲ್ಲೇನ್ ಡ್ಯೂ ಬರ್ತಾ ಹೋಗುತ್ತೋ ಅದರಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಲೆಸ್ ಮಾಡ್ಕೊಂಡು ಹೋಗ್ತೀರಾ. ದೆನ್ ಥರ್ಡ್ ಸ್ಟೆಪ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ರೇಷಿಯೋಸ್. ರೇಷಿಯೋಸ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ ಅಂತಂದ್ರೆ
ಇಲ್ಲೇ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಡ್ಯೂ ಬಂದಿರುತ್ತೋ ಜಸ್ಟ್ ಆ ಡ್ಯೂ ಅಮೌಂಟ್ಸ್ ಗಳನ್ನ ರೇಷೋಸ್ ಆಗಿ ಕನ್ವರ್ಟ್ ಮಾಡ್ತೀರಾ. ಸೊ ನಿಮ್ಗೆ ರೇಷೋ ಎಷ್ಟು ಬಂತು 3:2:1, 3 ಫಸ್ಟ್ ಇಯರ್, 2 ಫಾರ್ ಸೆಕೆಂಡ್ ಇಯರ್ ಅಂಡ್ 1 ಫಾರ್ ಲಾಸ್ಟ್ ಇಯರ್, ದಟ್ ಇಸ್ ಥರ್ಡ್ ಇಯರ್, ಬಿಕಾಸ್ ನಮ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರೋದು ಓನ್ಲಿ ಫಾರ್ 3 ಇಯರ್ಸ್. ಅಂಡ್ ಫೋರ್ತ್ ಸ್ಟೆಪ್, ಲಾಸ್ಟ್ ಸ್ಟೆಪ್ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ, ಜರ್ನಲ್ ಎಂಟ್ರಿ ಮತ್ತು ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡೋದಕ್ಕೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಮಾಂಗ್ ದೆಮ್ ಇಸ್ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್. ಸೊ ಅಮೌಂಟ್ ಇಂಟ್ರೆಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ರೇಷಿಯೋ ಫಾರ್ಮುಲಾ ಏನಿರೋದು ಟೋಟಲ್ ಇಂಟ್ರೆಸ್ಟ್ ಇಂಟು ರೇಷಿಯೋಸ್. ಸೊ ಫಸ್ಟ್ ಇಯರ್ ಯಾವ್ದಕ್ಕೆ ಆ ರೇಷಿಯೋಸ್ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಟೋಟಲ್ ಇಂಟ್ರೆಸ್ಟ್ ಮೇಲೆ ಅಪ್ಲೈ ಮಾಡಬೇಕು. ಟೋಟಲ್ ಇಂಟ್ರೆಸ್ಟ್ ಎಷ್ಟಿರೋದು 30,000 ಇಂಟು ರೇಷಿಯೋಸ್. ಸೊ 6 ಅಂದ್ರೆ ಏನು, 3 + 2 + 6 + 1 ಮಾಡಿದ್ರೆ ಇಟ್ ವಿಲ್ ಬಿ 6. 3/6, 2/6, 1/6. ನಿಮ್ಗೆ ಏನ್ ಸಿಕ್ತಿ ಇವಾಗ ಟೋಟಲ್ ಇಂಟ್ರೆಸ್ಟ್, ಅದನ್ನ ರೇಷಿಯೋಸ್ ಅನ್ನ ಅಪ್ಲೈ ಮಾಡಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಸೆಕೆಂಡ್. ನಾನು ಆಲ್ರೆಡಿ ಹೇಳಿದೀನಿ 15 ಮಾರ್ಕ್ಸ್ ಬಂದಾಗ ನಿಮ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಏನೇನು ಬೇಕಿರೋದು, ಜರ್ನಲ್ ಎಂಟ್ರೀಸ್ ಆಗಿರ್ಲಿ ಅಥವಾ ಲೆಡ್ಜರ್ ಅಕೌಂಟ್ಸ್ ಮಾಡೋದಕ್ಕಾಗಿರ್ಲಿ, ಇಂಟ್ರೆಸ್ಟ್ ಅಮೌಂಟ್ ಬೇಕು. ಸೆಕೆಂಡ್ ಇಸ್ ಡಿಪ್ರಿಸಿಯೇಷನ್ ಅಂಡ್ ಥರ್ಡ್ ಒನ್ ಇಸ್ ಪಾರ್ಟ್ ಆಫ್ ದಿ ಕ್ಯಾಶ್ ಪ್ರೈಸ್ ಇನ್ ಇನ್ಸ್ಟಾಲ್ಮೆಂಟ್ ಅಥವಾ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಇವಾಗ ನಾವು ಇಂಟ್ರೆಸ್ಟ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೆಕೆಂಡ್ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಏನಂದ್ರೆ ಡಿಪ್ರಿಸಿಯೇಷನ್. ಸೊ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ 10% ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಮೆಥಡ್ ಯಾವ್ದು ಹೇಳಿರೋದು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಹೇಳಿದ್ದಾರೆ. ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಅಂದ್ರೂ ಒಂದೇ, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂದ್ರೂ ಒಂದೇ. ದೆನ್ ಸೊ ನೆಕ್ಸ್ಟ್ ಇವಾಗ ನಿಮ್ಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಬಂದು 10% ಇದೆ. ಅಂಡ್ ಯಾವ ಮೆಥಡ್ ಅನ್ನ ಫಾಲೋ ಮಾಡಿ ಅಂತ ಹೇಳಿದ್ದಾರೆ, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅನ್ನ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ನಾವು ಓಕೆ, ರಿಟರ್ನ್ ಡೌನ್ ಅಂತನಾದ್ರೂ ಕೇಳಿ, ಡಿಮಿನಿಷಿಂಗ್ ಅಂತನಾದ್ರೂ ಕೇಳಿ, ಅವ್ರ ಏನಾದ್ರು ಟರ್ಮ್ಸ್ ಯೂಸ್ ಮಾಡ್ಲಿ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಟೇಕ್ ಕ್ಯಾಶ್ ಪ್ರೈಸ್. ಈ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಕ್ಯಾಶ್ ಪ್ರೈಸ್ ಅನ್ನ ಎಷ್ಟು ಪ್ರೊವೈಡ್ ಮಾಡಿದ್ದಾರೆ, 1,60,000 ಅನ್ನ ಪ್ರೊವೈಡ್ ಮಾಡಿದ್ದಾರೆ. ದೆನ್ ಅದರಲ್ಲಿ ಏನೋ ಲೆಸ್ ಮಾಡಬೇಕು, ಡಿಪ್ರಿಸಿಯೇಷನ್ ಅನ್ನ ಪ್ರತಿ ವರ್ಷ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀರಾ. ಸೊ ಫಸ್ಟ್ ಇಯರ್ ಯಾವುದು, ಡಿಪ್ರಿಸಿಯೇಷನ್ ಅಟ್ ದಿ ರೇಟ್ ಆಫ್ 10% ಫಾರ್ ಫಸ್ಟ್ ಇಯರ್. ನಿಮ್ಗೆ ಇಯರ್ ಬರೆಯೋದಕ್ಕೆ ಕನ್ಫ್ಯೂಷನ್ ಆಯ್ತಂತಂದ್ರೆ ನಿಮ್ಗೆ ಅಸೆಟ್ ಪರ್ಚೇಸ್ ಆಗಿರೋ ಡೇಟು 2013. ಫಸ್ಟ್ ಇಯರ್ ಏನಾಯ್ತು ಏಪ್ರಿಲ್ ಆಗಿರೋದ್ರಿಂದ ನೀವು ಡೇಟ್ ಹೆಂಗ್ ತಗೊಳ್ತೀರಾ, 1st April 2013 ಟು 31st March 2014. ಸೊ ಇಯರ್ ಏನಾಯ್ತು 13-14 ಆಯ್ತು. 13-14 ಸೊ ಯಾವ್ದ್ರ ಮೇಲೆ ನೀವು 10% ಅನ್ನು ಅಪ್ಲೈ ಮಾಡ್ಬೇಕಂದ್ರೆ ಆನ್ ಕ್ಯಾಶ್ ಪ್ರೈಸ್ 1,60,000 ಇಂಟು 10/100. ಸೊ ಎಷ್ಟಾಗುತ್ತೆ, ಇಟ್ ವಿಲ್ ಬಿ 16,000. 1,60,000 ಮೇಲೆ ರೇಟ್ ಅನ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಬಂತು, 1,60,000 ಮೇಲೆ 10% ಅನ್ನು ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 16,000. ಅಂಡ್ ದೆನ್ ರಿಮೈನಿಂಗ್ ಬ್ಯಾಲೆನ್ಸ್ ಈಸ್, ನೆಕ್ಸ್ಟ್ ಬ್ಯಾಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ, 1,44,000. 1,60,000 minus 16,000 ಮಾಡಿದ್ರೆ ಇಟ್ ವಿಲ್ ಬಿ 1,44,000. then this is the balance. Next, depreciation at the rate of 10% for at the rate of 10% for second year. 13-14 first year adre, second year 14-15. ಸೊ ಇವಾಗ ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಆನ್ ಬ್ಯಾಲೆನ್ಸ್. ಸೊ ನಿಮ್ಗೆ ಬ್ಯಾಲೆನ್ಸ್ ಎಷ್ಟು ಬಂತು, 1,44,000 ಇಂಟು 10/100. ಸೊ 1,44,000 ಮೇಲೆ 10% ಅನ್ನು ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 1,44,000. ಸಾರಿ, 1,44,000 ಮೇಲೆ 10% ಅನ್ನು ಅಪ್ಲೈ ಮಾಡಿದ್ರೆ 14,400. ನಾವು ಆ 14,400 ಅಲ್ಲಿ ಇದನ್ನ ಲೆಸ್ ಮಾಡಿದ್ರೆ ಯು ವಿಲ್ ಗೆಟ್ 1,44,000 minus 14,400 ಮಾಡಿದ್ರೆ ವಿಲ್ ಗೆಟ್ 1,29,600. 1,29,600. ಅದೇ ತರ we have to calculate for third year because ನಮ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿ ಓನ್ಲಿ ಫಾರ್ 3 years. ಅವ್ರ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿರೋದು ಜಸ್ಟ್ 3 years ಇದೆ. 3 yearsಗೆ ಆ 3 yearsಗೂ ಕೂಡ ನೀವು ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆ, ನಾವು ಸೊ ಥರ್ಡ್ ಇಯರ್ ಯಾವುದು, ಫಸ್ಟ್ ಇಯರ್ 13-14, ಸೆಕೆಂಡ್ ಇಯರ್ 14-15, then 15-16 is the third year.
ಯಾವ ಅಮೌಂಟ್ ಮೇಲೆ ಮಾಡಬೇಕು? ಆನ್ ದಿ ಬ್ಯಾಲೆನ್ಸ್. ಎಷ್ಟು ಬ್ಯಾಲೆನ್ಸ್ ಇದೆಯೋ ಅದ್ರ ಮೇಲೆ ಫೈಂಡ್ ಔಟ್ ಮಾಡ್ಕೊಳ್ತೀರಾ. ಬ್ಯಾಲೆನ್ಸ್ ಎಷ್ಟಿರೋದು? 1,29,600 ಇಂಟು 10/100 ಮಾಡಿದ್ರೆ ವಿಲ್ ಗೆಟ್ 12,960. Then we have to find out the remaining balance. And remaining balance ಎಷ್ಟು ಉಳ್ಕೊಳ್ತು? 1,16,640. ಇವಾಗ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಾಯ್ತು ಅಂತಂದ್ರೆ 1,16,640 is the remaining balance. So first cash price ತಗೊಳ್ತೀರಾ. So written down value method ಆದ್ರೆ you have to calculate depreciation like this. So first less depreciation for first year, depreciation for second year, depreciation for third year. Then depreciation ಅನ್ನ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು? we have to find out the cash price in each installment. ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಇಷ್ಟಕ್ಕೆ ಸ್ಟಾಪ್ ಮಾಡೋಂಗಿಲ್ಲ. then we have to find out the cash price in each installment because ನಮಗೆ 15 ಮಾರ್ಕ್ಸ್ ಕೇಳಿದಾಗ ನಿಮ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇರೋದೇನೆ ಇಂಟ್ರೆಸ್ಟ್ ಅಮೌಂಟ್ ಬೇಕು, ಡಿಪ್ರಿಸಿಯೇಷನ್ ಬೇಕು, ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಬೇಕು. ಈ ಮೂರ್ ಇನ್ಫಾರ್ಮೇಶನ್ ಇತ್ತಂದ್ರೆ ಈಸಿಯಾಗಿ ನೀವು ಜರ್ನಲ್ ಎಂಟ್ರೀಸ್ ಆಗಿರ್ಬೋದು ಅಥವಾ ಲೆಡ್ಜರ್ ಅಕೌಂಟ್ಸ್ ಆಗಿರ್ಬೋದು ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಓಕೆ, ಯಾವ್ದೋ ಒಂದು ಕೇಸಲ್ಲಿ ನಾನು ನಿಮ್ಗೆ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ. ದಟ್ ಇಸ್ ನಥಿಂಗ್ ಬಟ್ ಎಕ್ಸ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟು ಟುಗೆದರ್ ವಿತ್ ಪ್ಲಸ್ ಆ ತರದ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿದ್ರೆ ಅಲ್ಲಿ ನೀವೇನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರಲ್ಲ. ಇನ್ಸ್ಟಾಲ್ಮೆಂಟ್ ಅಂದ್ರೆ ಏನು? ಕ್ಯಾಶ್ ಪ್ರೈಸ್, ಪಾರ್ಟ್ ಆಫ್ ದಿ ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್. ಕೊಟ್ಟಿರೋ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಉಳ್ಕೊಂಡಿರೋ ಅಮೌಂಟ್ ಏನಾಗಿರುತ್ತೆ? ನಥಿಂಗ್ ಬಟ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಬಟ್ ಈ ಕೊಟ್ಟಿರೋ ಅಮೌಂಟ್ ಅಲ್ಲಿ ಇಲ್ಲಿ ಟುಗೆದರ್ ಪ್ಲಸ್ ಅಂತ ಏನು ಇಲ್ಲ, ಬಿಕಾಸ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೇ ಕೊಟ್ಟಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಕೊಡದಲ್ಲೇ ಇರೋದ್ರಿಂದ ಥರ್ಡ್ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಇಸ್ ಥರ್ಡ್ ಒನ್ ಏನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ cash price in each installment. Calculation of cash price in each installment. These three information or these three data is very very important for the preparation of ledger accounts or journal entries. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಸ್ಪೆಕ್ಟ್ಸ್. ಓಕೆ, ನಾನು ಆಲ್ರೆಡಿ ನಿಮ್ಗೆ ಫಾರ್ಮುಲಾನ ಪ್ರೊವೈಡ್ ಮಾಡಿದ್ದೆ. ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಅನ್ನ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ ಅನ್ನೋದನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಸೊ ಒನ್ ಮೋರ್ ಟೈಮ್ ಐ ವಿಲ್ ಎಕ್ಸ್ಪ್ಲೈನ್. ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಟೇಕ್ ಇನ್ಸ್ಟಾಲ್ಮೆಂಟ್ ಮೈನಸ್ ಇಂಟ್ರೆಸ್ಟ್. ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ಉಳ್ಕೊಂಡಿರೋ ಅಮೌಂಟ್ ಏನಾಗಿರುತ್ತೆ? ದಟ್ ಈಸ್ ನಥಿಂಗ್ ಬಟ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಸಿಗುತ್ತೆ. ಓಕೆ, ನಾವು ಸೊ ವಿಲ್ ಗೋ ಒನ್ ಬೈ ಒನ್. ಫಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅನ್ನ ತಗೊಂಡು ವಿಲ್ ಕ್ಯಾಲ್ಕುಲೇಟ್ ದಿ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಪ್ರತಿ ವರ್ಷ ನಿಮ್ಗೆ ಅಮೌಂಟ್ ಸೇಮೇ ಇದೆ. ಇವಾಗ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇಸ್ ಸೇಮ್. 50,000 is the installment amount and your interest. ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ನೋಡ್ಬೇಕು ನಾವ್ ಇವಾಗ. ಫಸ್ಟ್ ಇಯರ್ ಇಂಟ್ರೆಸ್ಟ್ ಬಂದು 15,000. your first year interest is 15,000. now cash price equals to 50,000 minus 15,000 ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ 35,000. then ಅದೇ ತರ ಫಾರ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆರ್ ಫಾರ್ ಸೆಕೆಂಡ್ ಇಯರ್. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ
ಎಷ್ಟು ಕ್ಯಾಶ್ ಪ್ರೈಸ್ ಇನ್ಕ್ಲೂಡ್ ಆಗಿದೆ ಅನ್ನೋದನ್ನ ನೋಡೋಣ. ಸೇಮ್ 50,000 minus second year interest 10,000, then remaining 40,000. then ಅದೇ ತರ for third installment 50,000 minus last year interest is 5,000, then remaining is 45,000. So first amount of interest ಅನ್ನ by using 4 steps. ಪ್ರಾಬ್ಲಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿಲ್ಲ, 4 steps ಅನ್ನ ಯೂಸ್ ಮಾಡಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ. ಸೆಕೆಂಡ್ ಸ್ಟೆಪ್ ಇಸ್ ಡಿಪ್ರಿಸಿಯೇಷನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅಂಡ್ ಥರ್ಡ್ ಸ್ಟೆಪ್ ಇಸ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಂತೀರಾ. ಇಟ್ ಇಸ್ ನಾಟ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಈ 3 ಕ್ಯಾಲ್ಕುಲೇಷನ್ಸ್ ಆಯ್ತಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಪ್ರಿಪರೇಷನ್ ಆಫ್ ಜರ್ನಲ್ ಎಂಟ್ರೀಸ್. ಜರ್ನಲ್ ಎಂಟ್ರೀಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತೀರಾ. ಓಕೆ, ಸೊ ಇವಾಗ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನ್ ನಮ್ಗೆ, ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಜಸ್ಟ್ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡಿ ಅಂತ ಅಷ್ಟೇ ಕೇಳಿರೋದು. ಬಟ್ ಐ ವಿಲ್ ಶೋ ದಿ ಜರ್ನಲ್ ಎಂಟ್ರೀಸ್ ಅಂಡ್ ದೆನ್ ವಿಲ್ ಗೋ ಫಾರ್ ಲೆಡ್ಜರ್ ಅಕೌಂಟ್ಸ್. ಫಸ್ಟ್ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿ ದೆನ್ ವಿಲ್ ಲೆಡ್ಜರ್ ಅಕೌಂಟ್ಸ್ ಮಾಡೋದನ್ನ ತೋರಿಸ್ಬಿಡ್ತೀನಿ ಯಾವ ತರ ಮಾಡ್ಬೇಕು ಅನ್ನೋದನ್ನ. ಅಮೌಂಟ್ ಆಫ್ ಇಂಟ್ರೆಸ್ಟ್ ಮಾಡಿದ್ರಿ, ದೆನ್ ಡಿಪ್ರಿಸಿಯೇಷನ್ ಆಯ್ತು, ಅಂಡ್ ದೆನ್ ಕ್ಯಾಶ್ ಪ್ರೈಸ್ ಆಯ್ತು. ಇವಾಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಪ್ರಿಪೇರ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡರ್ ದಿ ಹೈಯರ್ ಪರ್ಚೇಸರ್. ಯಾರ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ನಾವು ನಮ್ ಸಿಲೆಬಸ್ ಇರೋದು ಹೈಯರ್ ಪರ್ಚೇಸರ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಅಂಡ್ ದೇ ಹ್ಯಾವ್ ನಾಟ್ ಗಿವನ್ ದಿ ನೇಮ್ ಆಫ್ ದಿ ಹೈಯರ್ ಪರ್ಚೇಸರ್. ಸೊ ನೇಮ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ಜಸ್ಟ್ ಟೇಕ್ ಹೈಯರ್ ಪರ್ಚೇಸರ್ ಅಂತ ಡೈರೆಕ್ಟ್ ಆಗಿ ತಗೊಳ್ಳಿ. then under that journal entries, and first we'll go one by one. So I have given total 6 journal entries. ನಾನು ನಿಮಗೆ ಬರ್ಸಿರೋದ್ರಲ್ಲಿ 6 journal entries ಇದೆ. ಆಲ್ರೆಡಿ ನಾನು ಹೇಳಿದೀನಿ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಅಸೆಟ್ ಪರ್ಚೇಸ್ ಆದ್ರೆ ಅದಕ್ಕೆ ನಾವೇನ್ ಮಾಡಲ್ಲ, ಜರ್ನಲ್ ಎಂಟ್ರಿನ ಅಥವಾ ಎಂಟ್ರಿಯನ್ನ ಪಾಸ್ ಮಾಡಿದ್ರೆ ದರ್ ಇಸ್ ನೋ ಎಂಟ್ರಿ. ನಿಮ್ಗೆ ಸ್ಟಾರ್ಟ್ ಆಗೋದನ್ನೇ ಸೆಕೆಂಡ್ ಒನ್ ಡೌನ್ ಪೇಮೆಂಟ್ ಮೇಡ್. ಸೊ ನೀವು ಫಸ್ಟ್ ಒನ್ ಬಿಟ್ಟಾಕ್ಬಿಡಿ, ಫಸ್ಟ್ ಸೆಕೆಂಡ್ ಒನ್ ಇಂದ ತಗೊಳ್ಳಿ. ಡೌನ್ ಪೇಮೆಂಟ್ ಮೇಡ್ ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಡೌನ್ ಪೇಮೆಂಟ್ ಮೇಡ್, then installment becomes due, installment paid, then depreciation charged, and last one interest and depreciation are transferred to profit and loss account. Okay, we'll go one by one. So first entry ಏನು ಯಾವುದಕ್ಕೆ, ಡೌನ್ ಪೇಮೆಂಟ್ ಮೇಡ್ ಗೆ. ಸೊ ಡೌನ್ ಪೇಮೆಂಟ್ ಮೇಡ್ ಗೆ ಎಂಟ್ರಿ ಏನಿರೋದು, ಅಸೆಟ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಡೌನ್ ಪೇಮೆಂಟ್ ಗೆ ಎಂಟ್ರಿ ಇರೋದು ಅಸೆಟ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್ ಇರೋದು. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಅಸೆಟ್ ಯಾವುದು, ಇಟ್ ಇಸ್ ಮಿನಿ ಬಸ್. ಈ ಪ್ರಾಬ್ಲಮ್ ಅಲ್ಲಿ ಇರ್ತಕ್ಕಂತ ಅಸೆಟ್ ಯಾವ್ದಂದ್ರೆ ಇಟ್ಸ್ ಮಿನಿ ಬಸ್. ಸೊ ಮಿನಿ ಬಸ್ ಅಕೌಂಟ್ ಡೆಟಾರ್ಸ್ ಟು ಮಿನಿ ಬಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಮಿನಿ ಬಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಓಕೆ, ಸೊ ಫಸ್ಟ್ ಎಂಟ್ರಿಗೆ ನೀವು ಡೇಟ್ ಯಾವಾಗಲೂ ಡೌನ್ ಪೇಮೆಂಟ್ ಯಾವ್ದನ್ನ ತಗೊಳ್ತೀರಾ ಅಂತಂದ್ರೆ ಯಾವ ಡೇಟ್ ಅಸೆಟ್ ಪರ್ಚೇಸ್ ಆಗಿರೋದೋ ಆ ಡೇಟ್ ಅನ್ನ ತಗೊಳ್ಳಿ. ದಟ್ ಇಸ್ ನಾರ್ಮಲಿ ಯಾವ ಫಸ್ಟ್ ಏಪ್ರಿಲ್ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಫಸ್ಟ್ ಜಾನ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಏಪ್ರಿಲ್ 2013 ಅವ್ರು ಯಾವ ಇಯರ್ ಆದ್ರೂ ಕೊಟ್ಟಿರ್ಲಿ. ಸೊ ಡೌನ್ ಪೇಮೆಂಟ್ ಯಾವಾಗಲೂ ಡೇಟ್ ಅಸೆಟ್ ಯಾವ ಡೇಟ್ ಪರ್ಚೇಸ್ ಆಗಿರುತ್ತೋ ಆ ಡೇಟ್ ಅನ್ನ ತಗೊಳ್ತೀರಾ. ಸೊ ಡೌನ್ ಪೇಮೆಂಟ್ ಆದ್ರೆ ಎಂಟ್ರಿ ಮಿನಿ ಬಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್, ದಟ್ ಇಸ್ ಅಸೆಟ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ನರೇಶನ್ ಏನ್ ಬರೀತೀರಾ, ಬೀಯಿಂಗ್ ಡೌನ್ ಪೇಮೆಂಟ್ ಈಸ್ ಮೇಡ್. ಅಂಡ್ ಈ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ದಾರೆ, ಇಟ್ ಇಸ್ ನಥಿಂಗ್ ಬಟ್ 40,000. ಈ ಪ್ರಾಬ್ಲಮ್ ಅಲ್ಲಿ ಡೌನ್ ಪೇಮೆಂಟ್ ಎಷ್ಟಿದೆ, 40,000. ಅಂಡ್ ಬೋತ್ ದಿ ಸೈಡ್ಸ್ ಯು ಹ್ಯಾವ್ ಟು ರೈಟ್, ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್ ಎರಡು ಕಡೆನೂ ಬರ್ಕೊಳ್ತೀರಾ 40,000. ಫಸ್ಟ್ ಈಸ್ ಡೇಟ್, ದೆನ್ ಅದಾದ್ಮೇಲೆ ಪರ್ಟಿಕ್ಯುಲರ್ಸ್, ದೆನ್ ಅದಾದ್ಮೇಲೆ LF,
then debit, then credit. ಸಿಂಪಲ್ ಆಗಿ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ ಸಾಕು. Okay. So the first one ಏನಾಯ್ತು? When the down payment is made, entry for that is asset account debtors to bank account. The asset in this problem is minibus. Minibus account debtors to bank account. Narration being down payment is made and down payment amount estirodu 40,000, 40,000, 40,000. And next, the important aspect. Next, ನೀವೇನ್ ಮಾಡ್ಬೇಕಂದ್ರೆ ಆ ಡೇಟ್ ಮಾತ್ರ ಫಸ್ಟ್ ಡೇ ಓಪನಿಂಗ್ ಡೇಟ್ ಬರುತ್ತೆ, ಫಸ್ಟ್ ಡೇಟ್ ಬರುತ್ತೆ. ಅಂಡ್ ರಿಮೈನಿಂಗ್ ಎಲ್ಲಾದ್ರು ಎಂಟ್ರೀಸ್ಗೂ ನೀವು ಯಾವ ಡೇಟ್ ತಗೊಳ್ಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ಕ್ಲೋಸಿಂಗ್ ಡೇಟ್. ಬಿಕಾಸ್ ನಾವು ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡೋದು ಎಂಡ್, ವರ್ಷದ ಕೊನೆಗೆ ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡ್ತೀರಾ. ಸೊ ಎಂಡ್ ತಗೊಳ್ತಾ ಹೋಗ್ತೀರಾ. ನಾವು ಕಮ್ ಟು ದಿಸ್ ಪೋರ್ಷನ್, ಸೆಕೆಂಡ್ ಎಂಟ್ರಿ. ಸೆಕೆಂಡ್ ಎಂಟ್ರಿ ಏನಿರೋದು ನಿಮ್ಗೆ when the installment becomes due. Installment becomes due ಗೆ ಎಂಟ್ರಿ ಇರೋದು asset account debtor, interest account debtors to higher vendor account. Asset account debtor, interest account debtors to higher vendor account. The name of the asset in this problem is minibus. Minibus account debtors to minibus account debtors to minibus account debtor, interest account debtor to higher vendor account. ಈ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಏನ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ದ ನೇಮ್ ಆಫ್ ದಿ ಹೈಯರ್ ವೆಂಡರ್ ಕೊಟ್ಟಿಲ್ಲ. ಸೊ ನೇಮ್ ಆಫ್ ದಿ ಹೈಯರ್ ವೆಂಡರ್ ಕೊಟ್ಟಿಲ್ಲ ಅಂತಂದ್ರೆ ಜಸ್ಟ್ ಡೈರೆಕ್ಟ್ಲಿ ಟೇಕ್ ಹೈಯರ್ ವೆಂಡರ್. ಟರ್ಮ್ ಏನ್ ಯೂಸ್ ಮಾಡ್ತೀರಾ, ಹೈಯರ್ ವೆಂಡರ್ ಅಂತಾನೆ ಯೂಸ್ ಮಾಡಿ. ಸೊ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಹೈಯರ್ ವೆಂಡರ್ ನೇಮ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ಸೊ ಹೈಯರ್ ವೆಂಡರ್ ಅಂತಾನೆ ತಗೊಳ್ಳಿ. ಸೆಕೆಂಡ್ ಎಂಟ್ರಿ ಇರೋದೇನು, ವಿತ್ ದಿ ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ. ಈ ಮಿಕ್ಕಿದೆಲ್ಲಾ ಎಂಟ್ರೀಸ್ಗೂ ಕ್ಲೋಸಿಂಗ್ ಡೇಟ್ ಅನ್ನ ತಗೊಳ್ತಾ ಹೋಗ್ತೀರಾ. ಸೊ ಫಸ್ಟ್ ಇಯರ್ ಮಾತ್ರ 5 ಎಂಟ್ರೀಸ್ ಬರುತ್ತೆ. ಸೆಕೆಂಡ್ ಇಯರ್ ಅಂಡ್ ಥರ್ಡ್ ಇಯರ್ ಓನ್ಲಿ 4 ಎಂಟ್ರೀಸ್ ವಿಲ್ ಸ್ಟಾರ್ಟ್ ಫ್ರಮ್ ಇಯರ್. ಈ ಎಂಟ್ರಿಯಿಂದ ನಿಮ್ಗೆ ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಸೆಟ್ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್. ಅಸೆಟ್ ಇಲ್ಲಿ ಮಿನಿಬಸ್, ಮಿನಿಬಸ್ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್. ನೇಮ್ ಅನ್ನ ಕೊಟ್ಟಿಲ್ಲ, ಹಂಗಾಗಿ ನಾನು ಹೈಯರ್ ವೆಂಡರ್ ಅಂತಾನೆ ತಗೊಂಡಿದ್ದೀನಿ. ಅಂಡ್ ಈ ಮಿನಿ ಬಸ್ ಹತ್ರ ಏನ್ ತಗೊಳ್ಬೇಕಂತಂದ್ರೆ ಯು ಹ್ಯಾವ್ ಟು ಟೇಕ್ ಕ್ಯಾಶ್ ಪ್ರೈಸ್ ಪಾರ್ಟ್ ಆಫ್ ದಿ ಕ್ಯಾಶ್ ಪ್ರೈಸ್. ಇಲ್ಲಿ ಏನ್ ತಗೊಳ್ತೀರಾ ಮಿನಿ ಬಸ್ ಅಕೌಂಟ್ ಹತ್ರ ಅಂದ್ರೆ, ಅಥವಾ ಯಾವ್ದೇ ಏನ್ ಅಸೆಟ್, ಯಾವ್ದಾದ್ರು ಅಸೆಟ್ ಕೊಟ್ಟಿರ್ಲಿ ಪ್ರಾಬ್ಲಮ್ ಅಲ್ಲಿ, ಇಲ್ಲೇನ್ ತಗೊಳ್ಬೇಕು, ಯು ಹ್ಯಾವ್ ಟು ಟೇಕ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಇಲ್ಲೇನ್ ತಗೊಳ್ತೀರಾ, ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಅನ್ನ ತಗೊಳ್ಬೇಕು. ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್, ಆ ಅಮೌಂಟ್ ಅನ್ನ ತಗೊಳ್ಬೇಕು, ಮರಿಬೇಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಮಿನಿ ಬಸ್ ಡೈರೆಕ್ಟ್ ಕ್ಯಾಶ್ ಪ್ರೈಸ್ ಟೋಟಲ್ ತಗೊಂಡ್ಬೇಡಿ, ರಾಂಗ್ ಆಗುತ್ತೆ. ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಆರ್ ಪಾರ್ಟ್ ಆಫ್ ದಿ ಕ್ಯಾಶ್ ಪ್ರೈಸ್ ಅಂತ ತಗೊಂಡ್ರೆ ಸಾಕು. ಕ್ಯಾಶ್ ಪ್ರೈಸ್ ಪಾರ್ಟ್ ಇನ್ಸ್ಟಾಲ್ಮೆಂಟ್ ಅಷ್ಟು ತಗೊಂಡ್ರೆ ಸಾಕು. ನಿಮ್ಗೆ ಇದು ಗೊತ್ತಿರ್ಲಿ ಅಂತ ಅಷ್ಟೇ, ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ, ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಇಂಟ್ರೆಸ್ಟ್ ಅಂದ್ರೆ ಟೇಕ್ ಇಂಟ್ರೆಸ್ಟ್ ಅಮೌಂಟ್. ಫಸ್ಟ್ ಇಯರ್ ತಗೊಳ್ತೀರಾ, ಸೆಕೆಂಡ್ ಇಯರ್ ತಗೊಳ್ತೀರಾ, ಥರ್ಡ್ ಇಯರ್ ತಗೊಳ್ತೀರಾ. ಸೊ ಯಾವಾಗಲೂ ಅಷ್ಟೇ ಈ ಎಂಟ್ರಿ ಪಾಸ್ ಮಾಡ್ಬೇಕಾದ್ರೆ ಅಸೆಟ್ ಅಕೌಂಟ್ ಹತ್ರ ಯಾವ ಅಮೌಂಟ್ ಅಂತ ತಗೊಳ್ಬೇಕು, ಕ್ಯಾಶ್ ಪ್ರೈಸ್ ಪೋರ್ಷನ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆಯೋ ಅಷ್ಟು. ಅಂಡ್ ಈ ಪ್ರಾಬ್ಲಮ್ ಅಲ್ಲಿ ಸೊ ಕ್ಯಾಶ್ ಪ್ರೈಸ್ ಪೋರ್ಷನ್ ನಿಮ್ಗೆ ಎಷ್ಟಿರೋದು 35,000. ಸೊ ಪಾರ್ಟ್ ಆಫ್ ದಿ ಕ್ಯಾಶ್ ಪ್ರೈಸ್ ಎಷ್ಟು ಬಂತು, ಕ್ಯಾಶ್ ಪ್ರೈಸ್ ಈಚ್ ಇನ್ಸ್ಟಾಲ್ಮೆಂಟ್ ಫಸ್ಟ್ ಇಯರ್ 35,000 ಇದೆ. ಅಂಡ್ ಇಂಟ್ರೆಸ್ಟ್ ಎಷ್ಟಿರೋದು 15,000. ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಿದೆ 15,000 ಅಂಡ್ ಯುವರ್ ಟೋಟಲ್ ಇನ್ಸ್ಟಾಲ್ಮೆಂಟ್ ಇಸ್ 50,000. ಫಸ್ಟ್ ಇಯರ್ ಕ್ಯಾಶ್ ಪ್ರೈಸ್ 35, ಫಸ್ಟ್ ಇಯರ್ ಇಂಟ್ರೆಸ್ಟ್ 15 and total will be 50,000. The narration being first installment is due. First installment is due. First installment due. Next up, we'll go for third one. Third entry ಏನಿರೋದು down payment first one ಆಯ್ತು, second installment becomes due ಆಯ್ತು. Next third one installment paid. ಇದೆಲ್ಲ ಎಂಟ್ರಿಗೂ ಡೇಟ್ ಕ್ಲೋಸಿಂಗ್ ಡೇಟ್ ತಗೊಳ್ತೀರಾ. So 2014
ಎಂಟ್ರಿ ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡಿದ್ರೆ ಅದಕ್ಕೆ ಎಂಟ್ರಿ ಇರೋದು ಹೈಯರ್ ವೆಂಡರ್ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್. ಅಂಡ್ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಹೈಯರ್ ವೆಂಡರ್ ನೇಮ್ ಅನ್ನ ಕೊಟ್ಟಿಲ್ಲ. ಹೈಯರ್ ವೆಂಡರ್ ಹತ್ರ ಬರೋತ್ರಲ್ಲ ಜಸ್ಟ್ ಹೈಯರ್ ವೆಂಡರ್ ಅಂತಾನೆ ತಗೊಳ್ಳಿ. ಹೈಯರ್ ವೆಂಡರ್ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್ ಇದು ಯಾವ್ದಕ್ಕೆ ಇನ್ಸ್ಟಾಲ್ಮೆಂಟ್ ಪೇ ಆಗಿರೋದಕ್ಕೆ ಇನ್ಸ್ಟಾಲ್ಮೆಂಟ್ ಪೇಡ್. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿರೋದು ಇಟ್ ಇಸ್ 50,000. ಸೊ ನರೇಶನ್ ಬೇಯಿಂಗ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಡ್. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಎಂಟ್ರಿ ಓಕೆ. ನೆಕ್ಸ್ಟ್ ಒನ್ ಏನಿದೆ ಆನ್ 31st March 2014. Okay, the first entry is for down payment. So down payment entry asset account details to bank account. Down payment amount ಎಷ್ಟಿದೆ ನಮಗೆ ಪ್ರಾಬ್ಲಮ್ ಅಲ್ಲಿ 40,000. Then installment it becomes due. So ನಾವಿವಾಗ ನಮಗೆ 3 years data provide ಮಾಡಿರೋದ್ರಿಂದ we will we have to pass entries for 3 years. ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಎಷ್ಟು ವರ್ಷಕ್ಕೆ ಡೇಟಾ ಕೊಡ್ತಾರೋ ನೀವು ಅಷ್ಟು ವರ್ಷಕ್ಕೂ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತೀರಾ, ಪ್ಲಸ್ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡ್ತೀರಾ. ಸೊ ಇವಾಗ ಫಸ್ಟ್ ಡೌನ್ ಪೇಮೆಂಟ್ ಆಯ್ತು, ಅದಾದ್ಮೇಲೆ ಇನ್ಸ್ಟಾಲ್ಮೆಂಟ್ ಡ್ಯೂ ಎಂಟ್ರಿ ಮಿನಿ ಬಸ್ ಅಂದ್ರೆ ಅಸೆಟ್ ಅಕೌಂಟ್ ಡೇಟಾ ಇಂಟ್ರೆಸ್ಟ್ ಅಕೌಂಟ್ ಡೇಟಾಸ್ ಟು ಹೈಯರ್ ವೆಂಡರ್ ಅಕೌಂಟ್. ದ ನೇಮ್ ಆಫ್ ದಿ ಅಸೆಟ್ ಇಸ್ ಮಿನಿ ಬಸ್. ಸೊ ಎಲ್ಲೆಲ್ಲಿ ಅಸೆಟ್ ಅಂತ ಬರುತ್ತೋ ಅಲ್ಲೆಲ್ಲ ನೀವೇನ್ ತಗೊಳ್ಬೇಕು, ಮಿನಿ ಬಸ್ ಅಕೌಂಟ್ ಅನ್ನ ತಗೊಳ್ತೀರಾ. ಸೊ ಈ ಪೋರ್ಷನ್ ಹತ್ರ ಅಮೌಂಟ್ ನಾನು ಆಲ್ರೆಡಿ ಹೇಳಿದೀನಿ ಏನ್ ತಗೊಳ್ಬೇಕಂತ. ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. Then interest, first year interest is 15,000 and total is 50,000. Then next third one ಬಂದು ನಿಮ್ಗೆ installment paid ಆದ್ರೆ entry higher vendor account debtors to bank account. So ನಿಮ್ಗೆ installment amount ಎಷ್ಟಿರೋದು 50,000. Then the fourth important entry is fourth one okay. First down payment, ಅದಾದ್ಮೇಲೆ installment becomes due, the installment paid. The fourth very important entry is depreciation charge. So ನಾವು ಫಸ್ಟ್ ಡೌನ್ ಪೇಮೆಂಟ್ ಒಂದನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಎಂಟ್ರೀಸ್ಗೂ ಕ್ಲೋಸಿಂಗ್ ಡೇಟ್ ಅನ್ನ ತಗೊಳ್ತೀರಾ. ಸೊ ಡಿಪ್ರಿಸಿಯೇಷನ್ ಚಾರ್ಜ್ ಆದ್ರೆ ಎಂಟ್ರಿ ಡಿಪ್ರಿಸಿಯೇಷನ್ ಅಕೌಂಟ್ ಡೇಟಾಸ್ ಟು ಅಸೆಟ್ ಅಕೌಂಟ್. ಅಂಡ್ ನಾನು ಆಲ್ರೆಡಿ ಹೇಳಿದೀನಿ ಎಲ್ಲೆಲ್ಲಿ ನಿಮ್ಗೆ ಅಸೆಟ್ ಅಂತ ಬರುತ್ತೋ ಅಲ್ಲೆಲ್ಲ ಪ್ರಾಬ್ಲಮ್ ಅಲ್ಲಿ ಯಾವ ಅಸೆಟ್ ಅನ್ನ ಪ್ರೊವೈಡ್ ಮಾಡಿರ್ತಾರೋ ಆ ಅಸೆಟ್ ಅನ್ನ ತಗೊಳ್ತೀರಾ. ನಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿರೋದು ಇಟ್ ಇಸ್ ಮಿನಿ ಬಸ್. ಡಿಪ್ರಿಸಿಯೇಷನ್ ಅಕೌಂಟ್ ಡೇಟಾಸ್ ಟು ಮಿನಿ ಬಸ್ ಅಕೌಂಟ್ ಅಂಡ್ ನರೇಶನ್ being first year depreciation is charged. And first year depreciation ನಿಮ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ ಎಷ್ಟಿರೋದು. So that first year depreciation ಬಂದು it is 16,000. So you have to take 16,000 for both debit and credit side. Once depreciation is charged and last entry for that particular year, ಆ ವರ್ಷದಕ್ಕೆ ಕೊನೆ ಎಂಟ್ರಿ ಬಂದು ಇಂಟ್ರೆಸ್ಟ್ ಮತ್ತೆ ಡಿಪ್ರಿಸಿಯೇಷನ್ ಎರಡನ್ನು ಕೂಡ ನಾವ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಎಂಟ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್. So whatever the interest you calculated and whatever the depreciation you have calculated, both should be transferred to profit and loss account. ಎರಡನ್ನ ಕೂಡ ನೀವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಓಕೆ, ಇವಾಗ ಫಸ್ಟ್ ಏನ್ ಮಾಡ್ಬೇಕಂದ್ರೆ 2 ಅಂದ್ರೆ ಯು ಹ್ಯಾವ್ ಟು ರೈಟ್ ಅಂಡರ್ ಕ್ರೆಡಿಟ್ ಕಾಲಮ್. ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಎಷ್ಟಿದೆ ನಿಮ್ಗೆ, ಫಸ್ಟ್ ಇಯರ್ ಇಂಟ್ರೆಸ್ಟ್ ಇಸ್ 15,000 and then your depreciation amount is 16,000. Interest is 15, depreciation is 16. The total should be added and transferred to profit and loss account. So 15 plus 26, 15 plus 16, 15,000 plus 16,000 ಎರಡನ್ನ ಆಡ್ ಮಾಡಿದ್ರೆ
ಎಷ್ಟಾಗುತ್ತೋ ಅಷ್ಟನ್ನ ನೀವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆ ಟೋಟಲ್ ಅಮೌಂಟ್ ಅನ್ನ ಅಲ್ಲಿ ತಗೊಳ್ತೀರಾ. ಸೊ 15,000 ಪ್ಲಸ್ 16,000 ವಿಲ್ ಬಿ 31,000. ಸೊ ಫಸ್ಟ್ ಇಂಟ್ರೆಸ್ಟ್ ಅಮೌಂಟ್ 15,000 ಇದೆ, ಅಂಡ್ ದೆನ್ ಡಿಪ್ರಿಸಿಯೇಷನ್ 16,000 ಎರಡು ಕೂಡ ಫಸ್ಟ್ ಇಯರ್ದು. ದೆನ್ ಟೋಟಲ್ 31,000 ಫಾರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ನೆಕ್ಸ್ಟ್ ಇವಾಗ ಒನ್ಸ್ ನೀವು ಬ್ಯಾಲೆನ್ಸ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅಲ್ಲಿಗೆ ನಿಮ್ದು ಫಸ್ಟ್ ಇಯರ್ ಎಂಟ್ರಿ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಸೊ ಫಸ್ಟ್ ಡೌನ್ ಪೇಮೆಂಟ್, ಅದಾದ್ಮೇಲೆ ಇನ್ಸ್ಟಾಲ್ಮೆಂಟ್ ಬಿಕಮ್ ಡ್ಯೂ, ದೆನ್ ಇನ್ಸ್ಟಾಲ್ಮೆಂಟ್ ಪೇಡ್, ದೆನ್ ಡಿಪ್ರಿಸಿಯೇಷನ್ ಚಾರ್ಜ್, ಇಂಟ್ರೆಸ್ಟ್ ಅಂಡ್ ಡಿಪ್ರಿಸಿಯೇಷನ್ ಆರ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಇಯರ್ ಇವಾಗ ಎಂಟ್ರೀಸ್ ಆಯ್ತು, ಟೋಟಲ್ ನಿಮ್ಗೆ ನಂಬರ್ ಆಫ್ ಇಯರ್ಸ್ ಇರೋದು 3. ಸೊ ಫಸ್ಟ್ ಇಯರ್ ಆಯ್ತು, ಅದೇ ತರ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡ್ತೀರಾ, ಅಂಡ್ ದೆನ್ ಥರ್ಡ್ ಇಯರ್ ಮಾಡ್ತೀರಾ. ಸೊ ಇವಾಗ ಸೆಕೆಂಡ್ ಇಯರ್ ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ. ಇಂಟ್ರೆಸ್ಟ್ ಅಕೌಂಟ್, ಡೆಟಾರ್, ದೆನ್ ಫಸ್ಟ್ ಇವಾಗ ಡೌನ್ ಪೇಮೆಂಟ್ ನಿಮ್ಗೆ ಬರೋದಿಲ್ಲ ಸೆಕೆಂಡ್ ಇಯರ್ಗೆ, ಬಿಕಾಸ್ ಡೌನ್ ಪೇಮೆಂಟ್ ಅನ್ನ ನಾವು ಬರೀ ಫಸ್ಟ್ ಇಯರ್ ಮಾತ್ರ ಪೇ ಮಾಡ್ತೀವಿ. ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆ ಡೌನ್ ಪೇಮೆಂಟ್ ಬರೋದಿಲ್ಲ. ಸೊ ಯಾವ ಎಂಟ್ರೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಏನಿರೋದು ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ, ಇನ್ಸ್ಟಾಲ್ಮೆಂಟ್ ಇಂದ ಬಿಕಮ್ ಇಂದ ಸೆಕೆಂಡ್ ಎಂಟ್ರಿ ಇಂದ ಅಪ್ ಟು ಲಾಸ್ಟ್ ಒನ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವರೆಗೂ ಬರುತ್ತೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಅಸೆಟ್ ಹತ್ರ ಸೇಮ್ ಆಸ್ ಯೂಶುವಲ್ ಏನ್ ತಗೊಳ್ತೀರಾ, ಮಿನಿ ಬಸ್ ಅಕೌಂಟ್, ಡೆಟಾರ್ಸ್ ಟು ಮಿನಿ ಬಸ್ ಅಕೌಂಟ್, debtors, interest account, debtor to higher vendor account, minibus account, debtor, interest account, debtors to higher vendor account. ಇವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ we have to take second year cash price in each installment. So second year cash price in each installment ಎಷ್ಟಿರೋದು ಅಂದ್ರೆ 40,000, and then we have to take second year interest. Second year interest ಎಷ್ಟಿರೋದು 10,000, and your total installment is 50,000. So second year cash price ಬಂದು 40,000, then second year interest 10,000, total is 50,000. and the next ಏನ್ ಮಾಡ್ತೀವಿ ನಾವು ಅಂದ್ರೆ, so we'll transfer the or we'll pay the installment to higher vendor. So whatever the installments is given in the problem, ಆ installment ಅನ್ನ ಯಾರಿಗೆ ಪೇ ಮಾಡ್ತೀರಾ ಅಂತಂದ್ರೆ you will pay to higher vendor. ಸೊ ಇವಾಗ ನಾನು ಆಲ್ರೆಡಿ ಹೇಳಿದೀನಿ ಪ್ರಾಬ್ಲಮ್ ಅಲ್ಲಿ ಹೈಯರ್ ವೆಂಡರ್ ನೇಮ್ ಅನ್ನ ಕೊಟ್ಟಿಲ್ಲ. ಸೊ ಎಲ್ಲೆಲ್ಲಿ ನಿಮ್ಗೆ ಹೈಯರ್ ವೆಂಡರ್ ಅಂತ ಇರುತ್ತೋ ಅಲ್ಲಿ ಹೈಯರ್ ವೆಂಡರ್ ತಗೊಳ್ತೀರಾ, ಬಿಕಾಸ್ ದ ನೇಮ್ ಆಫ್ ದಿ ಹೈಯರ್ ವೆಂಡರ್ ಇಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಓಕೆ, ನಾವು ಇವಾಗ ಒಂದ್ಸಲ ಏನೋ ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ ಆದ್ಮೇಲೆ ನೆಕ್ಸ್ಟ್ ಬರೋದೇನೋ ಇನ್ಸ್ಟಾಲ್ಮೆಂಟ್ ಪೇಡ್, ಹೈಯರ್ ವೆಂಡರ್ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್, ಅಂಡ್ ಯುವರ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇಸ್ 50,000. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ 50,000 ಇದೆ. and then year 14 ಆದ್ರೆ ನೆಕ್ಸ್ಟ್ ಇಯರ್ ಯಾವುದು, it is 15. second year 15 31st March 2015, and then next is down installment become due ಆಯ್ತು, installment paid ಆಯ್ತು. next is depreciation charged. so depreciation charged ಗೆ ಎಂಟ್ರಿ ಬಂದು depreciation account debtors to asset account, and the name of the asset here it is mini bus account. so asset ಏನಿದೆ it is mini bus. now ಇವಾಗ ಏನ್ ಮಾಡ್ಬೇಕಂದ್ರೆ we have to write the second year depreciation, and second year depreciation amount is 14,400. 14,400. then next is the second year depreciation. next to depreciation charge ಆದ್ಮೇಲೆ next ಅದನ್ನ ಏನ್ ಮಾಡ್ತೀರಾ, that will be interest and depreciation both will be transferred to profit and loss account. so profit and loss account, debtors to interest account to depreciation account. so next ಏನ್ ಮಾಡ್ಬೇಕಂದ್ರೆ second year depreciation and second year interest. second year interest ಎಷ್ಟಿರೋದು it is 10,000, and ನಿಮ್ಗೆ second year interest ಬಂದು depreciation ಬಂದು 14,400, and total is 24,400. 24,400 that will be transferred to profit and loss account. ಇಲ್ಲಿಗೆ
ಸೆಕೆಂಡ್ ಇಯರ್ ಮುಗೀತು. ಸೆಕೆಂಡ್ ಇಯರ್ ಬರೋದು ಯಾವ್ದು ನಿಮ್ಗೆ ಜಸ್ಟ್ ಎಂಟ್ರಿ ಇನ್ಸ್ಟಾಲ್ಮೆಂಟ್ ಡ್ಯೂ, ಇನ್ಸ್ಟಾಲ್ಮೆಂಟ್ ಪೇಡ್, ಡಿಪ್ರಿಸಿಯೇಷನ್ ಟ್ರಾನ್ಸ್ಫರ್ಡ್, ದೆನ್ depreciation charge, then depreciation and interest both are transferred to profit and loss account. ಇವಾಗ ಸೆಕೆಂಡ್ ಇಯರ್ ಆದ್ಮೇಲೆ ನಿಮ್ಗೆ ಟೋಟಲ್ ಇನ್ಸ್ಟಾಲ್ಮೆಂಟ್ಸ್ ನೀವು ಎಷ್ಟು ವರ್ಷ ಪೇ ಮಾಡ್ತಾ ಇರೋದು 3 years ಪೇ ಮಾಡ್ತಾ ಇದ್ದೀರಾ. ಮತ್ತೆ ಏನ್ ಮಾಡ್ಬೇಕು, ಅದೇ ತರ ಲಾಸ್ಟ್ ಇಯರ್ ಗೆ ಕೂಡ ಎಂಟ್ರಿನ ಪಾಸ್ ಮಾಡ್ತೀರಾ. ಫಸ್ಟ್ ಇಯರ್ 14 ಆಯ್ತು, ಸೆಕೆಂಡ್ ಇಯರ್ 15 ಆಯ್ತು, ನೆಕ್ಸ್ಟ್ ಬರೋದು ಯಾವುದು 16. ಸೊ ಸೆಕೆಂಡ್ ಇಯರ್ ಇಸ್ 31st March 2000, ಥರ್ಡ್ ಇಯರ್ ಇಸ್ 31st March 2016. ಸೆಕೆಂಡ್ ಇಯರ್ ಯಾವ ತರ ಮಾಡಿದ್ರು ಅದೇ ತರ ಮತ್ತೆ ನಾವ್ ಯಾವ್ದಕ್ ಮಾಡ್ತೀವಿ, ಥರ್ಡ್ ಇಯರ್ ಮಾಡ್ತೀವಿ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ. ಅದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಸ್ ಓಕೆ. ಈಗ ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ ಎಂಟ್ರಿ ಇರೋದು ಮಿನಿ ಬಸ್ ಅಂದ್ರೆ ಅಸೆಟ್ ಅಕೌಂಟ್ ಹತ್ರ ಎಲ್ಲ ಏನ್ ತಗೊಳ್ತೀರಾ, ಮಿನಿ ಬಸ್ ಅಕೌಂಟ್ ಡೇಟಾ ಆರ್ ಇಂಟ್ರೆಸ್ಟ್ ಅಕೌಂಟ್ ಡೇಟಾಸ್ ಟು ಹೈಯರ್ ವೆಂಡರ್ ಅಕೌಂಟ್. ಮಿನಿ ಬಸ್ ಹತ್ರ ಯಾವ ಅಮೌಂಟ್ ಅನ್ನ ತಗೊಳ್ತೀರಾ ಅಂದ್ರೆ ಯು ವಿಲ್ ಟೇಕ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಥರ್ಡ್ ಇಯರ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಇರೋದು ನಿಮ್ಗೆ 45,000. ದೆನ್ ಥರ್ಡ್ ಇಯರ್ ಇಂಟ್ರೆಸ್ಟ್ ಇಸ್ 5,000 ಅಂಡ್ ಟೋಟಲ್ ಆಫ್ ಯುವರ್ ಇನ್ಸ್ಟಾಲ್ಮೆಂಟ್ ಇಸ್ 50,000. ಸೊ ಒಂದ್ಸಲ ಇನ್ಸ್ಟಾಲ್ಮೆಂಟ್ ಬಿಕಮ್ ಡ್ಯೂ, ಅದ್ರ ನೆಕ್ಸ್ಟ್ ಏನಾಗುತ್ತೆ, ಇಟ್ ವಿಲ್ ಬಿ ಪೇಡ್. So installment pay entry, higher vendor account data to bank account, and next your installment amount is 50,000, and the next entry depreciation account data to asset account. So asset yavdu minibus account. So nimge last year depreciation is 12,960. 12,960. Then the last entry, whatever the interest and whatever the depreciation, both should be transferred to profit and loss account. Now last year interest is 5,000 and your last year depreciation is 12,960. Total 17,960. So total eshtayitu 17,960. So this is the way of passing the journal entry. First year matra nimge 5 entries barutte. One down payment and then installment becomes due, installment paid, depreciation charged, then transfer to profit and loss account. Adadmele second year ge matte third year ge it will start from second year. So second entry. So down payment prati varsha barodilla, only for first year you will get down payment. So it will start from installment become due, then installment paid, depreciation charged, transfer to profit and loss account. Second year amount anna use ಮಾಡ್ತೀರಾ. And next last year ge same installment becomes due, installment paid, depreciation charged, transfer to profit and loss account. ಯಾವ ಅಮೌಂಟ್ ಅನ್ನ ತಗೊಳ್ತೀರಾ ಅಂದ್ರೆ ಲಾಸ್ಟ್ ಇಯರ್ ಅಮೌಂಟ್. ನಿಮ್ಗೆ ಇಂಪಾರ್ಟೆಂಟ್ ಅಮೌಂಟ್ ಗಳು ಯಾವ್ದಂದ್ರೆ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್, ಇಂಟ್ರೆಸ್ಟ್ ಅಮೌಂಟ್, ಡಿಪ್ರಿಸಿಯೇಷನ್. ಈ 3 ಅಮೌಂಟ್ಸ್ ತುಂಬಾ ಇಂಪಾರ್ಟೆಂಟ್. ಒನ್ಸ್ ಡಿಪ್ರಿಸಿಯೇಷನ್ ಜರ್ನಲ್ ಎಂಟ್ರಿನ ಪಾಸ್ ಮಾಡಿದೀರಾ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಪ್ರಿಪೇರ್ ದಿ ಲೆಡ್ಜರ್ ಅಕೌಂಟ್ಸ್. ಟೋಟಲ್ 4 ಲೆಡ್ಜರ್ ಅಕೌಂಟ್ಸ್ ವಿಲ್ ಕಮ್. ಒಂದು ಅಸೆಟ್ ಅಕೌಂಟ್, ದೆನ್ ಹೈಯರ್ ವೆಂಡರ್ ಅಕೌಂಟ್, ಅಂಡ್ ದೆನ್ ಇಂಟ್ರೆಸ್ಟ್ ಅಕೌಂಟ್, ಅಂಡ್ ದೆನ್ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ನಮ್ಗೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಬಂದ್ರೆ ನಾವು ಬರೀ ಪ್ರಿಪೇರ್ ಮಾಡೋದು ಓನ್ಲಿ 4 ಲೆಡ್ಜರ್ ಅಕೌಂಟ್ಸ್. One is asset account, and the next is higher vendor account, and next is interest account, and the next is depreciation account. In bari 4 ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು, ಬೇರೆ ಯಾವ ಅಕೌಂಟ್ ಅನ್ನು ಕೂಡ ನಾವು ಪ್ರಿಪೇರ್ ಮಾಡಲ್ಲ. ನೀವು ನಾವು ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ದ ಬೇಸ್ ಯಾವ್ದಂತಂದ್ರೆ ಯುವರ್ ಜರ್ನಲ್ ಎಂಟ್ರೀಸ್. ನೀವೇನ್ ಜರ್ನಲ್ ಎಂಟ್ರೀಸ್ ಅನ್ನ ಪ್ರಿಪೇರ್ ಮಾಡಿರ್ತೀರಾ ಅವೇ ಅಷ್ಟೇ ಬೇಸ್, ನಿಮ್ಗೆ ಬೇರೆ ಯಾವುದೂ ಇಲ್ಲ. ಓಕೆ, ಒನ್ಸ್ ಜರ್ನಲ್ ಎಂಟ್ರೀಸ್ ಆಯ್ತಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಫಸ್ಟ್ ಅಸೆಟ್ ಅಕೌಂಟ್, ಹೈಯರ್ ವೆಂಡರ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಡಿಪ್ರಿಸಿಯೇಷನ್ ಅಕೌಂಟ್. ಸೊ ನಿಮ್ಗೆ ಮಿನಿ ಬಸ್ ಅಕೌಂಟ್ ಅಂದ್ರೆ ಅಸೆಟ್ ಅಕೌಂಟ್ ಅನ್ನ ಒಂದನ್ನ ಬಿಟ್ಟು ಮಿಕ್ಕಿದೆಲ್ಲಾ ಅಕೌಂಟ್ಸ್ ಪ್ರತಿ ವರ್ಷ ಈಕ್ವಲ್ ಆಗ್ತಾ ಹೋಗುತ್ತೆ. ಬಟ್ ಮಿನಿ ಬಸ್ ಅಂದ್ರೆ ಅಥವಾ ಅಸೆಟ್ ಅಕೌಂಟ್ ಇರುತ್ತೆ, ದಟ್ ವಿಲ್ ಬಿ ಕ್ಯಾರಿಡ್ ಡೌನ್ ಬ್ರಾಡ್ ಡೌನ್. ಅಸೆಟ್ ಅಕೌಂಟ್ ಮಾತ್ರ ನಿಮಗೆ ಪ್ರತಿ ವರ್ಷ ಏನಾಗುತ್ತೆ, ಕ್ಯಾರಿಡ್ ಡೌನ್ ಬ್ರಾಡ್ ಡೌನ್ ಆಗ್ತಾ ಹೋಗುತ್ತೆ.
ಹೈಯರ್ ವೆಂಡರ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಅಂಡ್ ಡಿಪ್ರಿಸಿಯೇಷನ್ ಅಕೌಂಟ್. ಆ 3 ಅಕೌಂಟ್ ಗಳು ಕೂಡ ಪ್ರತಿ ವರ್ಷ ಕ್ಲೋಸ್ ಈಕ್ವಲ್ ಆಗ್ತಾ ಹೋಗುತ್ತೆ ಅಂಡ್ ಕ್ಲೋಸ್ ಮಾಡ್ತಾ ಹೋಗ್ತೀರಾ. ಅಂಡ್ ನೆನಪಲ್ಲಿ ಇರ್ಲಿ, ಲೆಡ್ಜರ್ ಅಕೌಂಟ್ಸ್ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಆಫ್ಟರ್ ದಿ ಕ್ಲೋಸಿಂಗ್ ಡೇಟ್ ಲೈಕ್ 31st March ಗೆ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೋಸ್ ಮಾಡ್ತೀವಿ. ಸೊ ಲೆಡ್ಜರ್ ಅಕೌಂಟ್ಸ್ ನೀವು ಕ್ಲೋಸ್ ಮಾಡಿ ಕ್ಯಾರಿ ಡೌನ್ ಬ್ರಾ ಡೌನ್ ಆಗುತ್ತಾ ಅಥವಾ ಈಕ್ವಲ್ ಆಗುತ್ತಾ ಅನ್ನೋದನ್ನ ಯು ಹ್ಯಾವ್ ಟು ಫೈಂಡ್ ಔಟ್. ಓಕೆ, ವಿಲ್ ಗೋ ಅಕಾರ್ಡಿಂಗ್ ಟು ದಿ ಯುವರ್ ಜರ್ನಲ್ ಎಂಟ್ರಿ. ಏನ್ ಜರ್ನಲ್ ಎಂಟ್ರಿ ಇದೆ ಅದ್ರ ಪ್ರಕಾರ ಹೋಗೋಣ. ಫಸ್ಟ್ ಎಂಟ್ರಿ ಏನಿರೋದು, ಮಿನಿ ಬಸ್ ಅಕೌಂಟ್ ಡಿಟಾಚ್ ಟು ಬ್ಯಾಂಕ್ ಅಕೌಂಟ್. ಓಕೆ, ನಾನು ಇವಾಗ ಆಲ್ರೆಡಿ ಹೇಳಿದೀನಿ, ನಾವು ಪ್ರಿಪೇರ್ ಮಾಡ್ತಾ ಇರೋದು ಓನ್ಲಿ ಫೋರ್ ಲೆಡ್ಜರ್ ಅಕೌಂಟ್ಸ್. ಒಂದು ಅಸೆಟ್ ಅಂದ್ರೆ ಇಲ್ಲಿ ಮಿನಿ ಬಸ್ ಅಕೌಂಟ್, ದೆನ್ ಹೈಯರ್ ವೆಂಡರ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಅಂಡ್ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ನಾರ್ಮಲ್ ಆಗಿ ನಾವು ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದು ಡೆಬಿಟ್ ಎಂಟ್ರಿ ಬರುತ್ತೆ, ಇನ್ನೊಂದು ಕ್ರೆಡಿಟ್ ಎಂಟ್ರಿ ಬರುತ್ತೆ. ಬಟ್ ಇಲ್ಲಿ ಈ ಚಾಪ್ಟರ್ ಅಲ್ಲಿ ಬಂದಾಗ ನಾವು ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇಲ್ಲ, ದೆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಎಲ್ಲೆಲ್ಲಿ ಬ್ಯಾಂಕ್ ಬರುತ್ತೆ, ಎಲ್ಲೆಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತೆ, ಅಲ್ಲೆಲ್ಲ ಜಸ್ಟ್ ಒಂದ್ ಎಂಟ್ರಿ ಬರ್ತಿಲ್ಲ, ಒಂದು ಡೆಬಿಟ್ ಎಂಟ್ರಿ ಬರ್ತಿಲ್ಲ ಅಂದ್ರೆ ಕ್ರೆಡಿಟ್ ಎಂಟ್ರಿ ಬರುತ್ತೆ, ಎರಡು ಬರೋದಿಲ್ಲ. ಅಂದ್ರೆ ಅರ್ಥ ನಾವು ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದೇ ಇಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದೇ ಇಲ್ಲ ಅಂತ ಅಲ್ಲ. ಬ್ಯಾಂಕ್ ಅಕೌಂಟ್ ನ ಎಲ್ಲಾ ಟ್ರಾನ್ಸಾಕ್ಷನ್ಸ್ಗೂ ಸೇರಿ ಕಂಪ್ನಿಗಳು ಒಂದೇ ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು, ಒಂದೊಂದೇ ಟ್ರಾನ್ಸಾಕ್ಷನ್ ಗೆ ಸಪರೇಟ್ ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದಿಲ್ಲ. ಅಂಡ್ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ಅಷ್ಟೇ, ಹೈಯರ್ ಪರ್ಚೇಸ್ ಗೆ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇನ್ಸ್ಟಾಲ್ಮೆಂಟ್ ಗೆ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕನ್ಸೈನ್ಮೆಂಟ್ ಗೆ ಅಂತಾನೆ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ತರ ಸಪರೇಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡಲ್ಲ. ನೀವು ಆಲ್ರೆಡಿ PU ನಲ್ಲಿ ಕಲ್ತ್ಕೊಂಡಿದ್ದೀರಾ, ಎಲ್ಲಾ ಟ್ರಾನ್ಸಾಕ್ಷನ್ಸ್ ಎಲ್ಲಿ ಬರುತ್ತೆ, ಇಟ್ ವಿಲ್ ಕಮ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಹಂಗಾಗಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ಲಸ್ ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದಿಲ್ಲ. ಎಲ್ಲೆಲ್ಲಿ ಬ್ಯಾಂಕ್ ಬರುತ್ತೆ ಅಂಡ್ ಎಲ್ಲೆಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತೆ ಅಲ್ಲೆಲ್ಲ ಬರೀ ಜಸ್ಟ್ ಒಂದ್ ಎಂಟ್ರಿ, ಐದರ್ ಡೆಬಿಟ್ ಐದರ್ ಕ್ರೆಡಿಟ್. ಸೊ ಒಂದು ಡೆಬಿಟ್ ಅಥವಾ ಕ್ರೆಡಿಟ್ ಎಂಟ್ರಿ ಬರ್ಬೋದು. ಓಕೆ, ಫಸ್ಟ್ ಎಂಟ್ರಿ ಮಿನಿ ಬಸ್ ಅಕೌಂಟ್ ಡೆಟಾಸ್ ಟು ಬ್ಯಾಂಕ್ ಅಕೌಂಟ್. ಓಕೆ, ನಮ್ಗೆ ಇವಾಗ 2 ಅಕೌಂಟ್ ಅಫೆಕ್ಟ್ ಆಗುತ್ತೆ, ಒಂದು ಮಿನಿ ಬಸ್ ಅಕೌಂಟ್, ಇನ್ನೊಂದು ಬ್ಯಾಂಕ್ ಅಕೌಂಟ್. ಆಲ್ರೆಡಿ ನಾನು ಹೇಳಿದ್ದೀನಿ ಬ್ಯಾಂಕ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಇವಾಗ ಒಂದೇ ಎಂಟ್ರಿ ಬರೋದು, 2 ಎಂಟ್ರಿ ಬರುತ್ತೆ, ವಿಲ್ ನಾಟ್ ಗಿವ್ ಬೈ ಎಂಟ್ರಿ ಇರೋದೇನು. ಅಂಡ್ ನಿಮ್ಗೆ ನೆನಪಲ್ಲಿ ಇರ್ಲಿ, ಇಲ್ಲೆಲ್ಲ ಏನ್ ತಗೊಳ್ತಾ ಹೋಗ್ತೀರಾ, DRCR ಮೇಲೆ ನಿಮ್ಗೆ ಡೆಬಿಟ್ ಕ್ರೆಡಿಟ್ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಪ್ರತಿ ಕಡೆ ನೀವು DRCR ಅನ್ನೋದನ್ನ ಆನ್ ಟಾಪ್ ಆಫ್ ದಟ್ ಯು ಹ್ಯಾವ್ ಟು ಮೆನ್ಷನ್. CR ಡೆಬಿಟ್ ಸೈಡ್ ಅಂಡ್ DRCR ಅಂದ್ರೆ DR ಅಂದ್ರೆ ಡೆಬಿಟ್ ಸೈಡ್ ಅಂತ ಅರ್ಥ, ಅಂಡ್ CR ಅಂದ್ರೆ ಕ್ರೆಡಿಟ್ ಸೈಡ್ ಅಂತ ಅರ್ಥ. DR ಅಂದ್ರೆ H ಡೆಬಿಟ್ ಅಂತ, ಅಂಡ್ CR ಅಂದ್ರೆ X ಕ್ರೆಡಿಟ್ ಅಂತ ಅರ್ಥ. For all the ledger accounts you have to write this compulsory. ಫಾರ್ಮೆಟ್ ಏನ್ ಲೆಡ್ಜರ್ ಅಕೌಂಟ್ಸ್ ಇದೆ ಅದನ್ನ ನೀವು ಕರೆಕ್ಟ್ ಆಗಿ ಬರೀಲೇಬೇಕು, ಇಲ್ಲ ಅಂತಂದ್ರೆ ಯು ವೋಂಟ್ ಗೆಟ್ ಮಾರ್ಕ್ಸ್, ಕಂಪ್ಲೀಟ್ ಮಾರ್ಕ್ಸ್ ಸಿಗೋದಿಲ್ಲ. ಫಸ್ಟ್ ಲೆಡ್ಜರ್ ಅಕೌಂಟ್ಸ್ ಫಾರ್ಮೆಟ್ ನೀವು ಫಸ್ಟ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಲೆಡ್ಜರ್ ಅಕೌಂಟ್ಸ್ ಫಸ್ಟ್ ಏನ್ ತಗೊಳ್ತೀರಾ, ದ ನೇಮ್, ಯಾವ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಇದ್ರೋ ಅದ್ ನೇಮ್ ತಗೊಳ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ, DRCR ಅಂತ ತಗೊಳ್ತೀರಾ. ಅಂಡ್ ದೆನ್ ಆಲ್ರೆಡಿ ನೀವು PU ನಲ್ಲಿ ಕಲ್ತ್ಕೊಂಡಿರ್ತೀರಾ ಯಾವ ತರ ನೀವು ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ. ಅದಾದ್ಮೇಲೆ ಲೆಡ್ಜರ್ ಅಕೌಂಟ್ಸ್ ಅಂದ್ರೆ ಇಟ್ಸ್ ಲೈಕ್ T ಶೇಪ್, T ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಫಸ್ಟ್ ಡೇಟ್ ತಗೊಳ್ತೀರಾ, ದೆನ್ ಪರ್ಟಿಕ್ಯುಲರ್ಸ್, ದೆನ್ ರುಪೀಸ್, ದಿಸ್ ಇಸ್ ಡೆಬಿಟ್ ಸೈಡ್, ಅಂಡ್ ದೆನ್ ಸೇಮ್ ಕ್ರೆಡಿಟ್ ಸೈಡ್, ಡೇಟ್ ಪರ್ಟಿಕ್ಯುಲರ್ಸ್ ರುಪೀಸ್, ಇದು ಕ್ರೆಡಿಟ್ ಸೈಡ್. ಒಂದು ಡೆಬಿಟ್ ಸೈಡ್, ಇನ್ನೊಂದು ಕ್ರೆಡಿಟ್ ಸೈಡ್. ಅಕಾರ್ಡಿಂಗ್ ಟು ಜರ್ನಲ್ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್ ಅಲ್ಲಿ ಏನಿದೆಯೋ ಅದನ್ನ ಜಸ್ಟ್ ನಾವು ಇಲ್ಲಿ ಕಾಪಿ ಮಾಡ್ತಾ ಹೋಗ್ತೀವಿ ಅಷ್ಟೇ. ಜರ್ನಲ್ ಎಂಟ್ರೀಸ್ ನ ಲೆಡ್ಜರ್ ಅಕೌಂಟ್ ಗೆ ಪಾಸ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಷ್ಟೇ. ಫಸ್ಟ್ ಎಂಟ್ರಿ ಇರೋದೇನೋ ಮಿನಿ ಬಸ್ ಅಕೌಂಟ್ ಡೆಟಾಚ್ ಟು ಬ್ಯಾಂಕ್ ಅಕೌಂಟ್. ನಾನು ಆಲ್ರೆಡಿ ಹೇಳಿದೀನಿ ಬ್ಯಾಂಕ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡ್ತಾ ಇಲ್ಲ. ಅಂಡ್ ಇವಾಗ ನಿಮ್ ಎಂಟ್ರಿ ಏನ್ ಬರುತ್ತೆ, ಟು ಎಂಟ್ರಿ ಇರೋದು ಮಿನಿ ಬಸ್ ಅಕೌಂಟ್ ಡೆಟಾರ್ಸ್ ಟು, ಡೆಟಾರ್ ಅಂದ್ರೆ ಡೆಬಿಟ್ ಸೈಡ್, ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್, ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಅಂಡ್ ನಿಮ್ಮ ಅಮೌಂಟ್ ಎಷ್ಟಿರೋದು, ಇಟ್ ಇಸ್ ಫಾರ್ ಡೌನ್ ಪೇಮೆಂಟ್ 40,000
ಅಮೌಂಟ್ ಎಷ್ಟಿರೋದು 40,000 and then date. Date first ನೀವು ನಿಮ್ ಜನರಲ್ ಎಂಟ್ರಿ ಪ್ರಕಾರನೇ ಮಾಡ್ಕೊಂಡು ಹೋಗ್ತಾ ಇರಷ್ಟೇ. 1st April 2013. ನೆಕ್ಸ್ಟ್ ಇದಕ್ಕೆ ಯಾವ ಎಂಟ್ರಿ ಬರೋದಿಲ್ಲ, ನಾನು ಆಲ್ರೆಡಿ ಹೇಳಿದೀನಿ. ಬೈ ಎಂಟ್ರಿ ಬರೋದಿಲ್ಲ, ಇದು ಬೈ ಎಂಟ್ರಿ ಇಲ್ಲ, ಓನ್ಲಿ 2 ಎಂಟ್ರಿ ಇರೋದು. ಮಿನಿ ಬಸ್ ಅಕೌಂಟ್ ರಿಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ ಮಿನಿ ಬಸ್ ಅಕೌಂಟ್ ಅಲ್ಲಿ ಏನ್ ಮಾಡ್ತೀರಾ, ಮಿನಿ ಬಸ್ ಅಕೌಂಟ್ ಅಲ್ಲಿ ಮಿನಿ ಬಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ಡೆಬಿಟ್ ಸೈಡ್ ಅಲ್ಲಿ 2 ಬ್ಯಾಂಕ್ ತಗೊಂಡ್ರೆ ಡೇಟ್ ಅಂಡ್ ದೆನ್ ಅಮೌಂಟ್ 40,000. ನೆಕ್ಸ್ಟ್ ಎಂಟ್ರಿ ಏನಿರೋದು, ಮಿನಿ ಬಸ್ ಅಕೌಂಟ್ ಡೆಟಾರ್ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ಹೈಯರ್ ವೆಂಡರ್ ಅಕೌಂಟ್. ಇಟ್ಸ್ ಅ ಕಾಂಟ್ರಾ ಎಂಟ್ರಿ. ಸೊ ನೀವು ಏನ್ ಮಾಡ್ಬೇಕು, ಕಾಂಟ್ರಾ ಎಂಟ್ರಿಗಳನ್ನ ಸ್ಪ್ಲಿಟ್ ಮಾಡ್ಕೊಳ್ತೀರಾ. ಮಿನಿ ಬಸ್ಗೂ ಪ್ಲಸ್ ಇಂಟ್ರೆಸ್ಟ್ಗೂ ಕಾಮನ್ ಟು ಯಾವುದು, ಹೈಯರ್ ವೆಂಡರ್ ಅಕೌಂಟ್. ಇವಾಗ ಸ್ಪ್ಲಿಟ್ ಮಾಡ್ಕೊಂಡ್ರೆ ಎಂಟ್ರಿ ಏನಾಗುತ್ತೆ, ಮಿನಿ ಬಸ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್ ಅಮೌಂಟ್ 35,000. ಇದು ಕ್ಯಾಶ್ ಪ್ರೈಸ್ ಪೋರ್ಷನ್ ಎಂಟ್ರಿ. ಮಿನಿ ಬಸ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್ 35,000. ದೆನ್ ಇನ್ನೊಂದು ಎಂಟ್ರಿ ಏನಾಗುತ್ತೆ, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್ 15,000. ನಿಮ್ದು ಟೋಟಲ್ ಇನ್ಸ್ಟಾಲ್ಮೆಂಟ್ ಇರೋದು 50,000. 50,000 ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಕ್ಯಾಶ್ ಪ್ರೈಸ್ ಪೋರ್ಷನ್ 35,000, ಇಂಟ್ರೆಸ್ಟ್ 15,000. ಈಗ ಸ್ಪ್ಲಿಟ್ ಮಾಡ್ಕೊಂಡ್ರೆ ಎಂಟ್ರಿ, ಮಿನಿ ಬಸ್ ಅಕೌಂಟ್ ಡೆಟಾರ್ಸ್ ಟು ಆಸ್ ಯೂಶುವಲ್ ಅವಾಗಲೇ ಏನ್ ತಗೊಳ್ತೀರಾ ಅದೇ ತರ, ಮಿನಿ ಬಸ್ ಅಕೌಂಟ್ ಡೆಟಾರ್ ಟು ಹೈಯರ್ ವೆಂಡರ್ ಅಕೌಂಟ್ ಅಂಡ್ ಡೇಟ್, ನಿಮಗೆ ಡೇಟ್ ಬಂದು 31st. ಸೇಮ್ ನೀವು ಜನರಲ್ ಎಂಟ್ರಿ ಏನ್ ಡೇಟ್ ತಗೊಂಡಿರ್ತೀರೋ ಅದನ್ನೇ ತಗೊಳ್ಳಿ, 2014. ಅಂಡ್ ಅಮೌಂಟ್ ಇಲ್ಲಿ ಯಾವ್ದನ್ನ ತಗೊಳ್ಬೇಕು, ಕ್ಯಾಶ್ ಪ್ರೈಸ್ ಪೋರ್ಷನ್ 35,000. ನೆಕ್ಸ್ಟ್ 2 ಆದ್ಮೇಲೆ ಎಕ್ಸ್ಚೇಂಜ್ ಮಾಡ್ಬೇಕು, ಬೈ ಎಂಟ್ರಿ ಮಾಡ್ತೀರಾ. 2 ಆದ್ಮೇಲೆ ನೆಕ್ಸ್ಟ್ ದಟ್ ವಿಲ್ ಬಿ ಬೈ. ಸೊ ಬೈ ಈಗ ಮಿನಿ ಬಸ್ ಅಕೌಂಟ್ ಅಲ್ಲಿ 2 ಹೈಯರ್ ವೆಂಡರ್ ಅಕೌಂಟ್ ಆದ್ರೆ, ಹೈಯರ್ ವೆಂಡರ್ ಅಕೌಂಟ್ ಅಲ್ಲಿ ಏನಾಗಬೇಕು, ಇಲ್ಲಿರೋದು ಎರಡೇ ಅಕೌಂಟ್. ಮಿನಿ ಬಸ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್, ಒಂದು ಮಿನಿ ಬಸ್ ಅಕೌಂಟ್ ಅಫೆಕ್ಟ್ ಆಗುತ್ತೆ, ಇನ್ನೊಂದು ಹೈಯರ್ ವೆಂಡರ್ ಅಕೌಂಟ್ ಅಫೆಕ್ಟ್ ಆಗುತ್ತೆ. ಮಿನಿ ಬಸ್ ಅಕೌಂಟ್ ಅಲ್ಲಿ 2 ಹೈಯರ್ ವೆಂಡರ್ ಅಕೌಂಟ್ ಡೆಬಿಟ್ ಎಂಟ್ರಿ ಆಯ್ತು. ನೆಕ್ಸ್ಟ್ ಬರ್ಬೇಕಿರೋದು ಯಾವ್ದು, ಕ್ರೆಡಿಟ್ ಎಂಟ್ರಿ. ಹೈಯರ್ ವೆಂಡರ್ ಒಂದು ಮಿನಿ ಬಸ್ ಅಕೌಂಟ್ ಅಲ್ಲಿ ಬಂದ್ರೆ ಇನ್ನೊಂದು ಎಂಟ್ರಿ ಇಲ್ಲಿ ಬರಬೇಕು ಹೈಯರ್ ವೆಂಡರ್ ಅಕೌಂಟ್ ಅಲ್ಲಿ. ಸೊ ಹೈಯರ್ ವೆಂಡರ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಬೈ ಮಿನಿ ಬಸ್ ಅಕೌಂಟ್ ಅಮೌಂಟ್ ಸೇಮ್ 35,000. ನೆಕ್ಸ್ಟ್ ಈಗ ಎಂಟ್ರಿ ಕಂಪ್ಲೀಟ್ ಆಗಿಲ್ಲ, ಹಾಫ್ ಅಷ್ಟೇ ಆಗಿರೋದು. ಮಿನಿ ಬಸ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಇರೋದು ಯಾವುದು, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್. ಒಂದು ಕ್ಯಾಶ್ ಪ್ರೈಸ್ ಪೋರ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿದೀರಾ, ಇನ್ನ ಇಂಟ್ರೆಸ್ಟ್ ಅಕೌಂಟ್ ಎಂಟ್ರಿ ಇದೆ. ಸೊ ಎಂಟ್ರಿ ಇವಾಗ ಏನಾಗಿತ್ತು, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು higher vendor account and date 31st March 2014 and amount interest amount ಏನಿದೆಯೋ ಆ ಅಮೌಂಟ್ ತಗೊಳ್ತೀರಾ ಆ ಪೋರ್ಷನ್. ನೆಕ್ಸ್ಟ್ 2 ಅಂಡ್ ಎಂಟ್ರಿ ಆದ್ಮೇಲೆ ಎಕ್ಸ್ಚೇಂಜ್ ಮಾಡಬೇಕು ಬೈ ಎಂಟ್ರಿ. ಇಂಟ್ರೆಸ್ಟ್ ಅಕೌಂಟ್ ಅಲ್ಲಿ 2 ಹೈಯರ್ ವೆಂಡರ್ ಅಕೌಂಟ್ ಆದ್ರೆ, ಹೈಯರ್ ವೆಂಡರ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಬೈ interest account and date is same. Next amount is 15,000. next ಇವಾಗ ಸೆಕೆಂಡ್ ಎಂಟ್ರಿ ಆಯ್ತು. ನೆಕ್ಸ್ಟ್ ಎಂಟ್ರಿ ಏನಿರೋ ಥರ್ಡ್ ಎಂಟ್ರಿ, ಹೈಯರ್ ವೆಂಡರ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಇವಾಗ ಯಾವೆರಡು ಅಕೌಂಟ್ ಅಫೆಕ್ಟ್ ಆಗ್ಬೇಕು, ಹೈಯರ್ ವೆಂಡರ್ ಅಕೌಂಟ್ ಪ್ಲಸ್ ಬ್ಯಾಂಕ್ ಅಕೌಂಟ್. ನಾನು ಆಲ್ರೆಡಿ ಹೇಳಿದೀನಿ, ಬ್ಯಾಂಕ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡ್ತಾ ಇಲ್ಲ, ಓನ್ಲಿ ವಿ ಆರ್ ಪ್ರಿಪೇರ್ ಹೈಯರ್ ವೆಂಡರ್ ಅಕೌಂಟ್. ಇವಾಗ ನಿಮ್ಗೆ ಯಾವ ಎಂಟ್ರಿ ಬರುತ್ತೆ, ಯು ವಿಲ್ ಗೆಟ್ ಓನ್ಲಿ 2 ಎಂಟ್ರಿ. ಸೊ ಹೈಯರ್ ವೆಂಡರ್ ಅಕೌಂಟ್ ಅಲ್ಲಿ ಏನಾಗಬೇಕು, ಟು ಬ್ಯಾಂಕ್ ಅಕೌಂಟ್ ಸೊ ಇದು ಯಾವ್ದು ಎಂಟ್ರಿ, ಏನಕ್ಕೆ, ಇನ್ಸ್ಟಾಲ್ಮೆಂಟ್ ಪೇಡ್ಗೆ. ಅಮೌಂಟ್ ಎಷ್ಟಿರೋದು, ಇನ್ಸ್ಟಾಲ್ಮೆಂಟ್ ಅಮೌಂಟ್ 50,000 ಅಂಡ್ ಯುವರ್ ಡೇಟ್ ಈಸ್ ಸೇಮ್. ದೆನ್ ನೆಕ್ಸ್ಟ್ ಥರ್ಡ್ ಎಂಟ್ರಿ ಆಯ್ತು. ನೆಕ್ಸ್ಟ್ ಯಾವುದು, ಫೋರ್ತ್ ಒನ್, ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮಿನಿ ಬಸ್ ಅಕೌಂಟ್. ಯಾವೆರಡು ಅಕೌಂಟ್ ಎಫೆಕ್ಟ್ ಆಗುತ್ತೆ, ನಾವು ಡಿಪ್ರಿಸಿಯೇಷನ್ ಅಕೌಂಟ್ ಅನ್ನ ಕೂಡ ಪ್ರಿಪೇರ್ ಮಾಡಿದೀವಿ ಅಂಡ್ ಮಿನಿ ಬಸ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡಿದೀವಿ.
ಸೊ ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ಟು ಮಿನಿ ಬಸ್ ಅಕೌಂಟ್ ಮಾಡ್ತೀರಾ. ಮಿನಿ ಬಸ್ ಅಕೌಂಟ್ ಅಲ್ಲಿ ಬೈ ಡಿಪ್ರಿಸಿಯೇಷನ್ ಆಗುತ್ತೆ ಅಷ್ಟೇ. ಫಸ್ಟ್ ಎಂಟ್ರಿ ಮಾಡೋಣ. ಇಲ್ಲೇನ್ ತಗೊಳ್ತೀರಾ, ಟು ಎಂಟ್ರಿ ಇರೋದು ಡಿಪ್ರಿಸಿಯೇಷನ್ ಅಕೌಂಟ್ ರಿಟಾರ್ಡ್ಸ್ ಟು ಮಿನಿ ಬಸ್ ಅಕೌಂಟ್. ಟು ಎಂಟ್ರಿ ಆಯ್ತು. ಸೊ ಡಿಪ್ರಿಸಿಯೇಷನ್ ಅಮೌಂಟ್ ಎಷ್ಟಿರೋದು ನಿಮ್ಗೆ 16,000 ಫಸ್ಟ್ ಇಯರ್ ನಾವು ಮಾಡ್ತಾ ಇರೋದು. ನೆಕ್ಸ್ಟ್ ಟು ಎಂಟ್ರಿ ಆದ್ಮೇಲೆ ಸೇಮ್ ನೆಕ್ಸ್ಟ್ ಏನ್ ಬರುತ್ತೆ, ಬೈ ಎಂಟ್ರಿ. ಮಿನಿ ಬಸ್ ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ಮಿನಿ ಬಸ್ 2 ಆದ್ರೆ ಮಿನಿ ಬಸ್ ಅಕೌಂಟ್ ಅಲ್ಲಿ ಬೈ ಡಿಪ್ರಿಸಿಯೇಷನ್ ಅಕೌಂಟ್ amount is same 16,000. next fourth entry ಆಯ್ತು. so first entry down payment, second installment becomes due, installment paid, depreciation charged, and next ಇರೋದೆ profit and loss account, debtors to interest account to depreciation account. ಇದು ಕೂಡ ಕಾಂಟ್ರಾ ಎಂಟ್ರಿ. ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ತೀರಾ. ಸ್ಪ್ಲಿಟ್ ಮಾಡ್ಕೊಂಡ್ರೆ ಎಂಟ್ರಿ ಏನಾಗುತ್ತೆ, ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು ಇಂಟ್ರೆಸ್ಟ್ ಅಕೌಂಟ್, ಅಂಡ್ ದೆನ್ ಸೆಕೆಂಡ್ ಎಂಟ್ರಿ ಏನಾಗುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು ಡಿಪ್ರಿಸಿಯೇಷನ್ ಅಕೌಂಟ್. ನೀವು ಲೆಡ್ಜರ್ ಅಕೌಂಟ್ಸ್ಗೆ ಜರ್ನಲ್ ಎಂಟ್ರಿನ ಪಾಸ್ ಮಾಡ್ಬೇಕಾದ್ರೆ, ಪೋಸ್ಟ್ ಮಾಡ್ಬೇಕಾದ್ರೆ ಸ್ಪ್ಲಿಟ್ ಮಾಡಿ ಕಾಂಟ್ರಾ ಎಂಟ್ರಿನ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು ಇಂಟ್ರೆಸ್ಟ್ ಅಕೌಂಟ್ ಒಂದು, ಇದು ಇಂಟ್ರೆಸ್ಟ್ ಅಮೌಂಟ್ಗೆ. ನೆಕ್ಸ್ಟ್ ಅದೇ ತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು ಡಿಪ್ರಿಸಿಯೇಷನ್ ಅಕೌಂಟ್, ಮತ್ತೆ ಅದು ಡಿಪ್ರಿಸಿಯೇಷನ್ ಅಮೌಂಟ್ಗೆ. ಸೊ ನಾನು ಇವಾಗ ಆಲ್ರೆಡಿ ಹೇಳಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡೋದಿಲ್ಲ. ನಾವು ಮಾಡ್ತಾ ಇರೋದು ಬರೀ ಅಸೆಟ್, ಹೈಯರ್ ವೆಂಡರ್, ಇಂಟ್ರೆಸ್ಟ್, ಡಿಪ್ರಿಸಿಯೇಷನ್. ಸೊ ಇವಾಗ ನಮ್ಗೆ ಟು ಎಂಟ್ರಿ ಬರೋದಿಲ್ಲ. ಎಂಟ್ರಿ ಇರೋದೇನು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು. ಸೊ ಟು ಎಂಟ್ರಿ ಬರಲ್ಲ ನಮ್ಗೆ. ಯಾವ ಎಂಟ್ರೀಸ್ ಬರುತ್ತೆ, ಬರೀ ಬೈ ಎಂಟ್ರೀಸ್ ಬರುತ್ತೆ. ಯಾವ್ಯಾವ ಅಕೌಂಟ್ ಅಲ್ಲಿ, ಒಂದು ಇಂಟ್ರೆಸ್ಟ್ ಅಕೌಂಟ್, ಇನ್ನೊಂದು ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ. ಸೊ ಫಸ್ಟ್ ವಿಲ್ ಗೋ ಫಾರ್ ಡಿಪ್ರಿಸಿಯೇಷನ್. ಫಸ್ಟ್ ಇಂಟ್ರೆಸ್ಟ್ ಅಕೌಂಟ್. ಇಂಟ್ರೆಸ್ಟ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೀವು ಶಾರ್ಟ್ ಫಾರ್ಮ್ ಯೂಸ್ ಮಾಡ್ಕೊಂಡು ಬರ್ಕೊಳ್ಳಿ, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂಡ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಅಮೌಂಟ್ ಇಸ್ 15,000. ಅದೇ ತರ ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲೂ ಕೂಡ ಸೇಮ್, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, date is 31st March 2014. and depreciation amount ಎಷ್ಟಿರೋದು ನಿಮ್ಗೆ, first year depreciation is rupees 16,000. so now ಇವಾಗ ನಿಮ್ದು ಫಸ್ಟ್ ಇಯರ್ ಎಂಟ್ರೀಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಫಸ್ಟ್ ಡೌನ್ ಪೇಮೆಂಟ್ ಆಯ್ತು, ಇನ್ಸ್ಟಾಲ್ಮೆಂಟ್ ಡ್ಯೂ ಆಯ್ತು, ಇನ್ಸ್ಟಾಲ್ಮೆಂಟ್ ಪೇಡ್ ಆಯ್ತು, ಡಿಪ್ರಿಸಿಯೇಷನ್ ಚಾರ್ಜ್ ಆಯ್ತು, ದೆನ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರತಿ ವರ್ಷ ಎಂಡಿಂಗ್ ಅಲ್ಲಿ ನೀವೇನ್ ಮಾಡ್ತೀರಾ, ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ತೀರಾ. ಸೊ ಇವಾಗ ಏನ್ ಮಾಡ್ಬೇಕು, ಫಸ್ಟ್ ಇಯರ್ ಎಂಟ್ರಿ ಆದ್ಮೇಲೆ ಮತ್ತೆ ಸೆಕೆಂಡ್ ಇಯರ್ ಕಂಟಿನ್ಯೂ ಮಾಡೋಂಗಿಲ್ಲ. ಯು ಹ್ಯಾವ್ ಟು ಕ್ಲೋಸ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡೋದಂದ್ರೆ ಏನು, 2 ಕಾಲಮ್ ಅನ್ನ ಟೋಟಲ್ ಮಾಡ್ಕೊಳ್ಳಿ, ಕ್ಯಾರಿ ಡೌನ್ ಬ್ರಾ ಡೌನ್ ಬರುತ್ತೆ, ನೋಡ್ಕೊಳ್ತೀರಾ ಅಷ್ಟೇ. ನಾನು ಇಲ್ಲಿ ಲೈನ್ಸ್ ಹಾಕೋಲ್ಲ, ನಾನು ಜಸ್ಟ್ ಅದನ್ನ ಆ ಟೋಟಲ್ ಅನ್ನ ಬೋಲ್ಡ್ ಮಾಡ್ತೀನಿ. ನೀವು ಅದನ್ನ ಲೈನ್ಸ್ ಹಾಕೊಂಡು ಬರ್ಕೊಳ್ಳಿ. ಏನ್ ಬೋಲ್ಡ್ ಅಮೌಂಟ್ ಇರುತ್ತೋ ಅದ್ರ ಮೇಲೆ ಕೆಳಗೆ ನೀವು ಲೈನ್ ಹಾಕೊಂಡು ಕ್ಲೋಸ್ ಮಾಡಿ. ಸೊ ಟೋಟಲ್ ಎಷ್ಟಿರೋದು, ಸೊ 40,000 ಪ್ಲಸ್ 35,000. ನೀವು ಫಸ್ಟ್ ನೋಡ್ಬೇಕು, ಡೆಬಿಟ್ ಸೈಡ್ ಜಾಸ್ತಿ ಬರುತ್ತಾ, ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತಾ ನೋಡ್ಕೊಂಡು ಕ್ಯಾರಿ ಡೌನ್ ಬ್ರಾ ಡೌನ್ ಮಾಡ್ಕೊಬೇಕು. ಎಕ್ಸೆಪ್ಟ್ ಅಸೆಟ್ ಅಕೌಂಟ್, ಎಲ್ಲಾ ಮಿಕ್ಕಿದ ಅಕೌಂಟ್ ಈಕ್ವಲ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಯಾವ್ದು ಕ್ಯಾರಿ ಡೌನ್ ಬ್ರಾ ಡೌನ್ ಬರೋದಿಲ್ಲ. ಬಟ್ ಅಸೆಟ್ ಅಕೌಂಟ್ ಅಲ್ಲಿ ಮಾತ್ರ ನಿಮ್ಗೆ ಏನ್ ಬರುತ್ತೆ, ಕ್ಯಾರಿ ಡೌನ್ ಬ್ರಾ ಡೌನ್, ಬಿಕಾಸ್ ಇಟ್ ಹ್ಯಾಸ್ ಅ ಡಿಪ್ರಿಸಿಯೇಷನ್. ಪ್ರತಿ ವರ್ಷ ನೀವು ಡಿಪ್ರಿಸಿಯೇಷನ್ ಅನ್ನ ಮಾಡೋದ್ರಿಂದ ಸೊ ಯು ವಿಲ್ ಗೆಟ್ ಅ ಕ್ಯಾರಿ ಡೌನ್ ಬ್ರಾ ಡೌನ್. ಸೊ ಟೋಟಲ್ ಎಷ್ಟಾಯ್ತು, ದಿಸ್ ಇಸ್ 75,000. ನಾನು ಜಸ್ಟ್ ಬೋಲ್ಡ್ ಮಾಡಿದೀನಿ. ನೀವು ಅದನ್ನ ಲೈನ್ ಕ್ಲೋಸ್ ಮಾಡ್ಕೊಂಡು ನೀವು ಬರ್ಕೊಳ್ಳಿ. ಎರಡು ಮೇಲೆ ಕೆಳಗೆ ಲೈನ್ ಅನ್ನ ಹಾಕ್ಬಿಟ್ಟು ನೀವು ಕ್ಲೋಸ್ ಮಾಡಿ. 75,000. ಅಂಡ್ ಇವಾಗ ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೋ ನೋಡಿ. ಟೋಟಲ್ 40,000 ಪ್ಲಸ್ 35,000 ಡೆಬಿಟ್ ಸೈಡ್ ಜಾಸ್ತಿ ಇತ್ತು. ಸೇಮ್ ಜಾಸ್ತಿ ಇರೋದನ್ನ ಎರಡ್ ಕಡೆನೂ ಬರ್ಕೊಳ್ತೀರಾ. ಯಾವ್ದು ಕಡಿಮೆ ಇರುತ್ತೋ ಅದನ್ನ ಜಸ್ಟ್ ಲೆಸ್ ಮಾಡ್ತೀರಾ. 75,000 ಅಲ್ಲಿ 16,000 ಅನ್ನ ಲೆಸ್ ಮಾಡಿದ್ರೆ ಉಳ್ಕೊಂಡಿದ್ದ ಅಮೌಂಟ್ ಎಷ್ಟು ನಿಮ್ಗೆ, 59,000. This will be by balance carried down. By balance carried down. So date same, 31st
ನೀವು ಆಲ್ರೆಡಿ PUC ಇದನ್ನ ಕಲ್ತ್ಕೊಂಡಿದ್ದೀರಾ, ಕ್ಯಾರಿ ಡೌನ್ ಬ್ರಾ ಡೌನ್ ಎಲ್ಲ ಸೇಮ್ ಅದೇ ತರ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ. ನೆಕ್ಸ್ಟ್ ಕ್ಯಾರಿ ಡೌನ್ ಆಗಿದ್ದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು, ಯು ವಿಲ್ ಮೇಕ್ ಇಟ್ ಆಸ್ ಅ ಬ್ರಾಡ್ ಡೌನ್. ಸೊ 31st March 2014 ಗೆ ಡೇಟ್ ಎಂಡ್ ಆದ್ರೆ ನೆಕ್ಸ್ಟ್ ಯಾವ ಡೇಟ್ ನೀವು ಓಪನ್ ಮಾಡೋದು, 1st April 2014. 31st March ಮುಗಿತು. ನೆಕ್ಸ್ಟ್ ಇಮಿಡಿಯೇಟ್ ಓಪನಿಂಗ್ ಡೇಟ್ ಯಾವ್ದಾಗುತ್ತೆ, 1st April 2014. ಅಂಡ್ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆದ್ರೆ ನೆಕ್ಸ್ಟ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಸೇಮ್ ಅಮೌಂಟ್ ಎಷ್ಟಿದೆ, 59,000. ಅಷ್ಟ ಅಮೌಂಟ್ ಅನ್ನ ಸೇಮ್ ತಗೊಳ್ತೀರಾ. ನೆಕ್ಸ್ಟ್ ಇವಾಗ ಫಸ್ಟ್ ಇಯರ್ ಕಂಪ್ಲೀಟ್ ಆಯ್ತು, ಫಸ್ಟ್ ಇಯರ್ ಅಸೆಟ್ ಅಕೌಂಟ್ ಆಯ್ತು. ಅದೇ ತರ ಯು ಹ್ಯಾವ್ ಟು ಕ್ಲೋಸ್ ಆಲ್ ದಿ ಅಕೌಂಟ್ಸ್, ಎಲ್ಲಾ ಲೆಡ್ಜರ್ ಅಕೌಂಟ್ಸ್ ಅನ್ನ ಅದೇ ತರ ಕ್ಲೋಸ್ ಮಾಡ್ಬೇಕು. ಸೊ ನಾನು ಅಸೆಟ್ ಅಕೌಂಟ್ ಅನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಅಕೌಂಟ್ ಕೂಡ ನಿಮ್ಗೆ ಈಕ್ವಲ್ ಆಗುತ್ತೆ, ಯಾವುದೇ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಬರೋದಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಟೋಟಲ್ 50,000. ಇಲ್ಲಿ ನೀವು ಲೈನ್ಸ್ ಅನ್ನ ಮೆನ್ಷನ್ ಮಾಡಿ, ಮೇಲೆ ಕೆಳಗೆ ಲೈನ್ಸ್ ಹಾಕೊಂಡು ಕ್ಲೋಸ್ ಮಾಡಿ. ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೋಸ್ ಮಾಡೋದು ನಿಮ್ಗೆ ಹೆಂಗೆ ಅಂತ ಗೊತ್ತಿರುತ್ತೆ. ನೆಕ್ಸ್ಟ್ ಅದೇ ತರ ಇಂಟ್ರೆಸ್ಟ್ ಅಕೌಂಟ್, ಇದು ಕೂಡ ಈಕ್ವಲ್ ಆಯ್ತು. ಸೊ ಯಾವುದೇ ಕ್ಯಾರಿ ಡೌನ್ ಇಲ್ಲ, ಬ್ರಾಡ್ ಡೌನ್ ಇಲ್ಲ. 15,000 then 15,000. ಅದೇ ತರ we have to do for depreciation account. So depreciation account ಕೂಡ ಯಾವುದೇ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಇಲ್ಲ, it will be equal, both the sides same. 16,000 16,000. ಓಕೆ, ಇವಾಗ ನಾವು ಎಲ್ಲಾ ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಪಾಸ್ ಎಂಟ್ರಿ ಫಾರ್ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಎಂಟ್ರಿ ಏನ್ ಪಾಸ್ ಮಾಡಿದ್ರೆ ಲೆಡ್ಜರ್ ಅಕೌಂಟ್ಸ್ ಗೆ ಪೋಸ್ಟ್ ಮಾಡ್ತೀರಾ. ಸೆಕೆಂಡ್ ಇಯರ್ ಎಂಟ್ರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಮಿನಿ ಬಸ್ ಅಕೌಂಟ್ ಡೇಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೇಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್. ಇಟ್ಸ್ ಅ ಕಾಂಟ್ರಾ ಎಂಟ್ರಿ, ಸ್ಪ್ಲಿಟ್ ಮಾಡ್ಕೊಳ್ತೀರಾ. ಫಸ್ಟ್ ಎಂಟ್ರಿ ನಾನು ಆಲ್ರೆಡಿ ಹೇಳಿದ್ನಲ್ಲ ಅದೇ ತರ, ಮಿನಿ ಬಸ್ ಅಕೌಂಟ್ ಡೇಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್, ದೆನ್ ಇಂಟ್ರೆಸ್ಟ್ ಅಕೌಂಟ್ ಡೇಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್. ಫಸ್ಟ್ ನಾನು ಯಾವ್ದು ತಗೊಳ್ತೀನಿ, ಮಿನಿ ಬಸ್ ಅಕೌಂಟ್. ಸೇಮ್ ಆಲ್ರೆಡಿ ಫಸ್ಟ್ 2 ಎಂಟ್ರೀಸ್ ಇದೆಯಲ್ಲ ಅದೇ ತರ ತಗೊಳ್ತಾ ಹೋಗ್ತೀರಾ ಅಷ್ಟೇ. ಟು ಹೈಯರ್ ವೆಂಡರ್ ಅಕೌಂಟ್, to higher vendor account. Date is 31st March 2015. So 1st April 2014 closing date in ಎಲ್ಲ entries 31st March 2015. And amount second year cash price ಎಷ್ಟಿರೋದು ನಿಮ್ಗೆ, 40,000. So 2 entry ಆದ್ಮೇಲೆ ನೆಕ್ಸ್ಟ್ ಏನಾಗಬೇಕು, ನೆಕ್ಸ್ಟ್ is by mini bus account, and your amount is 40,000. amount ಎಷ್ಟಾಗುತ್ತೆ, 40,000. then date same, 31st March 2015. 31st March 2015. ನೆಕ್ಸ್ಟ್ ಅದ್ರಲ್ಲಿ ಇನ್ನ ಆಫ್ ಇದೆ, ಆಫ್ ಪೋರ್ಷನ್ ಮುಗಿಸಿದ್ವಿ. ಮಿನಿ ಬಸ್ ಅಕೌಂಟ್ ಡೇಟಾಸ್ ಟು ಹೈಯರ್ ವೆಂಡರ್ ಅಕೌಂಟ್, ಕ್ಯಾಶ್ ಪ್ರೈಸ್ ಪೋರ್ಷನ್ ಮುಗಿಸಿದ್ವಿ. ಇನ್ನ ಯಾವ್ದಿದೆ, ಹೈಯರ್ ವೆಂಡರ್ ಅಕೌಂಟ್ ಇದೆ. ಸೊ ಹೈಯರ್ ವೆಂಡರ್ ಅಕೌಂಟ್ ಡೇಟಾಸ್ ಟು ಇಂಟ್ರೆಸ್ಟ್ ಅಕೌಂಟ್ ಡೇಟಾಸ್ ಟು ಹೈಯರ್ ವೆಂಡರ್ ಅಕೌಂಟ್. ಸೊ ಇಂಟ್ರೆಸ್ಟ್ ಅಕೌಂಟ್ ಅಲ್ಲಿ ಸೊ ಸೇಮ್ ಫಸ್ಟ್ ಏನ್ ಪಾಸ್ ಮಾಡಿದ್ರೋ ಅದೇ ತರ ಸೇಮ್ ಎಂಟ್ರಿನೇ ರಿಪೀಟ್ ಆಗುತ್ತೆ ಅಷ್ಟೇ. ಹೈಯರ್ ವೆಂಡರ್ ಅಕೌಂಟ್ ಅದನ್ನ ಜಸ್ಟ್ ಮೆನ್ಷನ್ ಮಾಡ್ತೀರಾ. ಇಂಟ್ರೆಸ್ಟ್ ಅಕೌಂಟ್ ಡೇಟಾಸ್ ಟು ಹೈಯರ್ ವೆಂಡರ್ ಅಕೌಂಟ್. ಅಂಡ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಿರೋದು, ಇಟ್ಸ್ 10,000. ನೆಕ್ಸ್ಟ್ 2 ಆದ್ಮೇಲೆ ನೆಕ್ಸ್ಟ್ ಏನಾಗಬೇಕು, ಬೈ ಆಗ್ಬೇಕು. ಯಾವ ಅಕೌಂಟ್ ಅಲ್ಲಿ, ಹೈಯರ್ ವೆಂಡರ್ ಅಕೌಂಟ್ ಅಲ್ಲಿ ಬೈ ಇಂಟ್ರೆಸ್ಟ್ account, and date is same date, 31st March 2015. next amount, interest amount ಎಷ್ಟಿರೋದು,
10,000. Next, so installment becomes due entry pass madri. Next irodu higher vendor account debtors to bank account. So higher vendor account debtors to bank account and date is same. So amount entry amount ಎಷ್ಟಿರೋದು 50,000. Next entry higher vendor account debtors to bank account ಆಯ್ತು. Next is depreciation account debtors to minibus account. So both debit as well as credit. Depreciation account debtors to bank account ಇರೋದು. So depreciation account ಅಲ್ಲಿ depreciation account debtors to asset account. The name of the asset is minibus account. Depreciation account debtors to minibus account. And your depreciation, second year depreciation amount ಎಷ್ಟಿರೋದು? It is 14,400. 2 entry ಆದ್ಮೇಲೆ ಎಕ್ಸ್ಟೆಂಡ್ ಮಾಡಬೇಕು ಬೈ ಎಂಟ್ರಿ. ಸೊ ಮಿನಿಮಮ್ ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ಮಿನಿ ಬಸ್ 2 ಆದ್ರೆ ಮಿನಿ ಬಸ್ ಅಕೌಂಟ್ ಅಲ್ಲಿ ಬೈ ಡಿಪ್ರಿಸಿಯೇಷನ್ ಅಕೌಂಟ್ and depreciation amount ಎಷ್ಟಿರೋದು 14,400. And next we have to mention the date. And then next depreciation charge ಆದ್ಮೇಲೆ next entry ಏನಿರೋದು transfer to profit and loss account. Split ಮಾಡ್ಕೊಳ್ತೀರಾ profit and loss account, debtors to interest account, to depreciation account. 2 entry ಬರೋದಿಲ್ಲ, only by entry. ಸೇಮ್ ಫಸ್ಟ್ ಅಲ್ಲಿ ಮಾಡಿದ್ರಲ್ಲ ಅದೇ ತರ ಅದ್ರ ಸೇಮ್ ಕಾಪಿ ಮಾಡ್ಕೊಳ್ತೀರಾ ಅಷ್ಟೇ. ಸೊ ಫಸ್ಟ್ ವಿಲ್ ಪುಟ್ ದಿ ಡೇಟ್. ಓಕೆ, ಸೊ ನಾವು 2 ಎಂಟ್ರಿ ಇಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ ಓನ್ಲಿ ಬೈ ಎಂಟ್ರಿ. ಇಂಟ್ರೆಸ್ಟ್ ಅಕೌಂಟ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದೇ ತರ ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. Same second year interest ಎಷ್ಟಿರೋದು it is only 10,000. and next depreciation account ಅಲ್ಲೂ ಕೂಡ ಅದೇ ತರ second year depreciation 16,000. next ಇವಾಗ ನಿಮ್ಗೆ ಸೆಕೆಂಡ್ ಇಯರ್ ಎಂಟ್ರೀಸ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಇಯರ್ ಆದ್ಮೇಲೆ ನೆಕ್ಸ್ಟ್ ಪ್ರತಿ ವರ್ಷ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ಬೇಕಂತ ನಾನು ಹೇಳಿದೀನಿ. ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ತೀರಾ. ಓಕೆ, ಈಗ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ಬೇಕಂದ್ರೆ ಫಸ್ಟ್ ಯಾವ ಕಡೆ ಜಾಸ್ತಿ ಇದೆ ನೋಡ್ಕೊಳ್ಳಿ. ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ಅಥವಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ, ಯಾವ ಕಡೆ ಜಾಸ್ತಿ ಬರುತ್ತೋ ಅದನ್ನ ಎರಡೂ ಕಡೆ ಸೇಮ್ ಬರ್ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತೀರಾ. ಸೊ ಇವಾಗ ನಮ್ಗೆ ಅಸೆಟ್ ಅಕೌಂಟ್ ಅಲ್ಲಿ ಜಾಸ್ತಿ ಬಂದಿದ್ದು ಡೆಬಿಟ್ ಸೈಡ್ 99,000. ಅಂಡ್ ಆ ಅಮೌಂಟ್ ಅನ್ನ ಎರಡ್ ಕಡೆನೂ ಸೇಮ್ ಕಾಮನ್ ಆಗಿ ಬರ್ಕೊಳ್ತೀರಾ 99,000. ಆ ಡಿಫರೆನ್ಸ್ ಅನ್ನ ವಿಲ್ ಮೇಕ್ ಇಟ್ ಆಸ್ ಅ ಕ್ಯಾರಿ ಡೌನ್, ಬ್ರಾಡ್ ಡೌನ್. 99,000 minus 14,400 ಮಾಡಿದ್ರೆ you will get 84,600. and that is by balance carried down and date same. next carried down ಆದ್ಮೇಲೆ ನೆಕ್ಸ್ಟ್ ಅದನ್ನ ನೀವೇನ್ ಮಾಡ್ಬೇಕು, ಬ್ರಾಡ್ ಡೌನ್ ಮಾಡ್ತೀರಾ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ನೆಕ್ಸ್ಟ್ ಡೇಟ್ ಏನಾಗುತ್ತೆ, 1st April 2015. ಮಾರ್ಚ್ ಆದ್ಮೇಲೆ ಏಪ್ರಿಲ್. ಇಯರ್ ಸೇಮ್ ಫಸ್ಟ್ ಗೆ. ನೆಕ್ಸ್ಟ್ ಕ್ಲೋಸಿಂಗ್ ಎಂಟ್ರೀಸ್ ಗೆಲ್ಲ ಇಯರ್ 16 ಮಾಡ್ಕೊಳ್ತೀರಾ. ಅಂಡ್ ಅಮೌಂಟ್ ಎಷ್ಟಿರೋದು, ಅಂಡ್ ಅಮೌಂಟ್ ಇಸ್ 84,600. now we come to your last year entries. ಲಾಸ್ಟ್ ಎಂಟ್ರಿ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ ಇನ್ ದ ಮಿನಿಬಸ್ ಅಕೌಂಟ್ ಡೇಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೇಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್. ಸೊ ಮತ್ತೆ ಸ್ಪ್ಲಿಟ್ ಮಾಡ್ಕೊಳ್ತೀರಾ. ಮಿನಿಬಸ್ ಅಕೌಂಟ್ ಅಲ್ಲಿ ಟು ಹೈಯರ್ ವೆಂಡರ್ ಅಕೌಂಟ್
to higher vendor account and date. ಇವಾಗ ಕ್ಲೋಸಿಂಗ್ ಡೇಟ್ ಅನ್ನ ತಗೊಳ್ಬೇಕು 31st March 2016. ನೆಕ್ಸ್ಟ್ ಅಮೌಂಟ್ ಆ ವರ್ಷದ ಕ್ಯಾಶ್ ಪ್ರೈಸ್ ಎಷ್ಟಿರೋದು ನಿಮ್ಗೆ 45,000. ದೆನ್ 2 ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅದು ಬೈ ಯಾವ ಅಕೌಂಟ್ ಅಲ್ಲಿ ಹೈಯರ್ ವೆಂಡರ್ ಅಕೌಂಟ್ ಅಲ್ಲಿ. ಓಕೆ ಇನ್ನು ನಾವು ಇದನ್ನ ಕ್ಲೋಸ್ ಮಾಡಿಲ್ಲ, ಸಾರಿ, ವಿಲ್ ಕ್ಲೋಸ್ ಇಟ್. ಸೊ ಟೋಟಲ್ ನಾನು ಆಲ್ರೆಡಿ ಹೇಳಿದೀನಿ ಅಸೆಟ್ ಅಕೌಂಟ್ ಅನ್ನ ಬಿಟ್ಟು ಮಿಕ್ಕಿದೆಲ್ಲ ಅಕೌಂಟ್ ಕೂಡ ಏನಾಗುತ್ತೆ ಈಕ್ವಲ್ ಆಗುತ್ತೆ. ಸೊ 50,000 ಅಂಡ್ ಬೋತ್ ದಿ ಸೈಡ್ಸ್ ಇಟ್ ಇಸ್ 50,000. ನೆಕ್ಸ್ಟ್ ಅದೇ ತರ ಇಂಟ್ರೆಸ್ಟ್ ಅಕೌಂಟ್ 10,000. ನೀವು ಅದು ಲೈನ್ಸ್ ಹಾಕೊಳ್ಳಿ, ನಾನು ಜಸ್ಟ್ ಅದನ್ನ ಬೋಲ್ಡ್ ಮಾಡಿದೀನಿ. ಅಮೌಂಟ್ ಮೇಲೆ ಕೆಳಗೆ ಯು ಹ್ಯಾವ್ ಟು ಪುಟ್ ದಿ ಲೈನ್ಸ್. ಅದೇ ತರ ಡಿಪ್ರಿಸಿಯೇಷನ್ ಅಕೌಂಟ್ 14,400. Okay, it's not 16, it's 14,400. Next, ಇವಾಗ we'll continue. So minibus account ಅಲ್ಲಿ ಏನ್ ಮಾಡಿದ್ರಿ, minibus account it has to higher vendor account 2 entry ಆಯ್ತು. Next we have to make it by entry. So higher vendor account ಅಲ್ಲಿ by minibus account 2 ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕು ಬೈ ಮಾಡ್ಬೇಕು. ಯಾವಾಗ ಬೈ 2 ಎರಡು ಬರೋದು, ನೀವು ಆ ಎಂಟ್ರಿ ನಲ್ಲಿ ಇರ್ತಕ್ಕಂಥ ಎರಡು ಅಕೌಂಟ್ ಗಳಿದ್ರೆ 2 ಎಂಟ್ರಿ ಬೈ ಎಂಟ್ರಿ ಎರಡು ಬರುತ್ತೆ. ಇನ್ ಕೇಸ್ ಆ ಎಂಟ್ರಿ ಇರ್ತಕ್ಕಂಥ ಎರಡು ಅಕೌಂಟ್ ಇಲ್ಲ ಅಂದ್ರೆ ಯಾವ ಆಸ್ಪೆಕ್ಟ್ ಇರುತ್ತೋ ಅದನ್ನ ಮಾತ್ರ ತಗೊಳ್ತೀರಾ. ನೆಕ್ಸ್ಟ್ ಸೊ ಇವಾಗ ಆಫ್ ಆಯ್ತು, ಅದ್ರಲ್ಲಿ ಇನ್ನ ಆಫ್ ಇದೆ. ಸೊ ಎಂಟ್ರಿ ಇರೋದೇನು ಮಿನಿಬಸ್ ಅಕೌಂಟ್ ಡೇಟಾಸ್ ಟು ಡೇಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೇಟಾಸ್ ಟು ಹೈಯರ್ ವೆಂಡರ್ ಅಕೌಂಟ್. ಕ್ಯಾಶ್ ಪ್ರೈಸ್ ಪೋರ್ಷನ್ ಅನ್ನ ಮುಗಿಸಿದ್ವಿ. ನೆಕ್ಸ್ಟ್ ಯಾವ್ದಿರೋದು ಇಂಟ್ರೆಸ್ಟ್. ಎಂಟ್ರಿ ಏನು ಇಂಟ್ರೆಸ್ಟ್ ಅಕೌಂಟ್ ಡೇಟಾಸ್ ಟು interest account debtors to minibus account, interest account debtors to minibus account. And amount second year last year interest ಎಷ್ಟಿರೋದು ನಿಮಗೆ only 5,000. 2 ಆದ್ಮೇಲೆ ಎಕ್ಸ್ಚೇಂಜ್ ಮಾಡ್ಬೇಕು, ಬೈ ಮಾಡ್ತೀರಾ. and then we have to put the date. Next 2 ಆದ್ಮೇಲೆ ಮತ್ತೆ ಬೈ. last year is 16. Next by interest account amount ಎಷ್ಟಿರೋದು ಮಿನಿಬಸ್ ಅಕೌಂಟ್ ಕ್ಯಾಶ್ ಪ್ರೈಸ್ ಅಮೌಂಟ್ ಇದ್ದಿದ್ದು 45,000. then 5,000 is interest. next entry ಇರೋದೇನು down pay, sorry, installment paid. entry higher vendor account data to bank account, higher vendor account data to bank account. and last year installment, prati varsha installment amount same ಇದೆ, there is no difference, 50,000. and then we have to put the date. ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡಿದ್ಮೇಲೆ ನೆಕ್ಸ್ಟ್ ಎಂಟ್ರಿ ಏನಿರೋದು ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡಿದ್ಮೇಲೆ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಚಾರ್ಜ್ ಎಂಟ್ರಿ. ಡಿಪ್ರಿಸಿಯೇಷನ್ ಅಕೌಂಟ್ ಡೇಟಾಸ್ ಟು ಮಿನಿಬಸ್ ಅಕೌಂಟ್. ಸೊ ಒಂದು ಮಿನಿಬಸ್ ಅಕೌಂಟ್ ಅಫೆಕ್ಟ್ ಆಗುತ್ತೆ, ಇನ್ನೊಂದು ಡಿಪ್ರಿಸಿಯೇಷನ್ ಅಕೌಂಟ್ ಅಫೆಕ್ಟ್ ಆಗುತ್ತೆ. ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ಎಂಟ್ರಿ ಸೇಮ್ ತಗೊಳ್ತೀರಾ.
to minibus account. And last year depreciation amount ಎಷ್ಟಿದೆ? 12,960. And then we have to put the date. And date ಕಂಪಲ್ಸರಿ ಕರೆಕ್ಟ್ ಆಗಿ ನೋಡ್ಕೊಂಡು ಡೇಟ್ ಅನ್ನ ಫಿಲ್ ಮಾಡಿ. ಆ ಎಂಟ್ರಿಗೆ ಏನ್ ಡೇಟ್ ತಗೊಂಡಿರ್ತೀರೋ ಆ ಡೇಟ್ ಅನ್ನ ತಗೊಳ್ತೀರಾ. 2 ಆದ್ಮೇಲೆ ಎಕ್ಸ್ಪ್ಲೇನ್ ಮಾಡಬೇಕು. ಇಟ್ ವಿಲ್ ಬಿ ಬೈ. ಸೊ ಯಾವ ಅಕೌಂಟ್ ಅಲ್ಲಿ? ಅಸೆಟ್ ಅಕೌಂಟ್ ಅಲ್ಲಿ. By depreciation account, date, then depreciation amount ಎಷ್ಟಿರೋದು last year? 12,960. 12,960. And last entry, transfer to profit and loss account. So interest account ಅಲ್ಲಿ ಮತ್ತೆ depreciation account ಅಲ್ಲಿ just direct ಆಗಿ by profit and loss account. And then ಅದೇ ತರ same by profit and loss account. And then we have to put the date. And last year depreciation is 12,960. And your last year interest is 5,000. Now all the entries are over. ಮತ್ತೆ ಲಾಸ್ಟ್ ಗೆ ಏನ್ ಮಾಡಬೇಕು? ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ತೀರಾ ಅಂಡ್ ಟೋಟಲ್ ಮಾಡಬೇಕು. ನಿಮ್ದು ಯಾವ ಸೈಡ್ ಜಾಸ್ತಿ ಬರುತ್ತೋ ನೋಡ್ಕೊಳ್ತೀರಾ. ಇಟ್ ಇಸ್ ಡೆಬಿಟ್ ಸೈಡ್. ನಿಮ್ಗೆ ಡೆಬಿಟ್ ಸೈಡ್ ಏನೇ ಜಾಸ್ತಿ ಇರೋದು. 1,29,600. ನೀವು ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆಯೋ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ನಿಮ್ದು ಅಸೆಟ್ ಅಕೌಂಟ್ ಕ್ಯಾರಿ ಡೌನ್ ಬ್ರಾ ಡೌನ್. ಇಲ್ಲೇನ್ ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಇಲ್ಲಿದ್ಯಾ 1,29,000. ಸೊ ಅದೇ ಬ್ಯಾಲೆನ್ಸ್ ಅನ್ನ ನೀವು ಲಾಸ್ಟ್ ಗೆ ತಗೊಳ್ತೀರಾ. ಸೊ ಇದೆ 1,16,640 ಏನಿದೆ ಅಲ್ಲಿಗೆ ಬಂದ್ ಬ್ಯಾಲೆನ್ಸ್ ನಿಂತ್ಕೊಳ್ಳುತ್ತೆ ನಿಮ್ದು. So both the sides you have to make a total. Then carried down ಎಷ್ಟು ಬರುತ್ತೋ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ. 1,29,600 minus 12,960 1,16,640. ನಿಮ್ ಡಿಪ್ರಿಸಿಯೇಷನ್ ಅನ್ನ ಏನು ನೀವು ಫೈಂಡ್ ಔಟ್ ಮಾಡಿದ್ರಿ ಅಲ್ಲಿ ಬ್ಯಾಲೆನ್ಸ್ ಲಾಸ್ಟ್ ಉಳ್ಕೊಂಡಿರೋದು ಎಷ್ಟು ಅಷ್ಟೇ ಬ್ಯಾಲೆನ್ಸ್ ಇಲ್ಲಿ ಬರಬೇಕು. ನಿಮ್ ಅಸೆಟ್ ಅಕೌಂಟ್ ಅಲ್ಲಿ ಬಂದ್ರೆ ಇವಾಗ ನೀವು ಮಾಡಿರೋ ಆನ್ಸರ್ ಕರೆಕ್ಟ್ ಅಂತ ಅರ್ಥ. ಇಲ್ಲಿ ಎಷ್ಟು ಬಂದಿದೆ? 1,16,640 ಇದೆ. ಅಷ್ಟೇ ಬ್ಯಾಲೆನ್ಸ್ ನಿಮ್ದು ಕ್ಯಾರಿಡ್ ಡೌನ್ ಬ್ರಾಡನ್ ಅಸೆಟ್ ಅಕೌಂಟ್ ಅಲ್ಲಿಗೆ ಬಂದು ನಿಂತ್ಕೊಳ್ಬೇಕು. ಅವಾಗ್ಲೇ ನೀವು ಮಾಡಿರೋ ಆನ್ಸರ್ ಕರೆಕ್ಟ್ ಅಂತ ಅರ್ಥ. ಇಟ್ಸ್ ಇಂಡೈರೆಕ್ಟ್ಲಿ, ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾ ಅಲ್ಲಿ ಬಂದು ಕರೆಕ್ಟ್ ಆಗೋದು ನಿಂತ್ಕೊಂಡ್ರೆ ನೀವು ಮಾಡಿರೋ ಆನ್ಸರ್ ಕರೆಕ್ಟ್. 1,16,640 ಅಂಡ್ ಡೇಟ್. ಇವಾಗ ನೀವು 2 ಬ್ಯಾಲೆನ್ಸ್ ಬ್ರಾಡನ್ಗೆ ವಿಲ್ ಪುಟ್ ಓಪನಿಂಗ್ ಡೇಟ್ ಅನ್ನ ತಗೊಳ್ಳೋದು. 1st April 2016 and it is 2 balance brought down. 2 balance brought down. ಅದೇ ತರ ಎಲ್ಲಾ ಅಕೌಂಟ್ಸ್ ಅನ್ನ ಕೂಡ ಕ್ಲೋಸ್ ಮಾಡ್ತೀರಾ. ಓಕೆ, ನಾವು ಹೈಯರ್ ವೆಂಡರ್ ಅಕೌಂಟ್ ಬಂದ್ರೆ ಸೇಮ್ ಇದು ಈಕ್ವಲ್ ಆಗುತ್ತೆ. ಸೊ ಡಿಫರೆನ್ಸ್ ಅಮೌಂಟ್ ಇರೋದಿಲ್ಲ. 50,000 ಆಲ್ ದಿ ಇಯರ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇರೋದು ಎಷ್ಟು? 50,000. ಸೊ ಅದೇ ಅಮೌಂಟ್ ಸೇಮ್ ಈಕ್ವಲ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಇಸ್ ಇಂಟ್ರೆಸ್ಟ್ ಅಕೌಂಟ್. ನೆಕ್ಸ್ಟ್ ಅದೇ ತರ ಇಂಟ್ರೆಸ್ಟ್ ಅಕೌಂಟ್. ಸೊ ಟೋಟಲ್ ಎಷ್ಟಿರೋದು?
5,000 and ಯಾವುದೇ ಡಿಫರೆನ್ಸ್ ಇಲ್ಲ. ವಿಲ್ ಟೇಕ್ 5,000. ಇಲ್ಲಿ ಯಾವ್ದು ಕ್ಯಾರಿ ಡೌನ್ ಇಲ್ಲ, ಯಾವ್ದು ಬ್ರಾಡ್ ಡೌನ್ ಇಲ್ಲ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಕೌಂಟ್ ಅದೇ ತರ 12,960 and then 12,960. ಸೊ ಇವಾಗ 3 years ಕೂಡ ನೀವೇನ ಫೈಂಡ್ ಔಟ್ ಮಾಡಿದ್ರಿ, 3 years ಕೂಡ ನೀವು ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ರಿ. ಇಲ್ಲಿಗೆ ನಿಮ್ ಪ್ರಾಬ್ಲಮ್ ಕಂಪ್ಲೀಟ್. ಸೊ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಎರಡನ್ನ ಕೂಡ ಕೇಳೋದಿಲ್ಲ, ಯಾವ್ದಾದ್ರು ಒಂದನ್ನು ಕೇಳ್ತಾರೆ. ಒಂದು ಜರ್ನಲ್ ಎಂಟ್ರೀಸ್ ಮಾಡಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡಿ ಅಂತ ಹೇಳ್ಬೋದು. ಎರಡನ್ನ ಪ್ರಾಬ್ಲಮ್ 15 ಮಾರ್ಕ್ಸ್ ನಾರ್ಮಲ್ ಆಗಿ ಕೇಳೋದಿಲ್ಲ. ಜಾಸ್ತಿ ಇಂಪಾರ್ಟೆಂಟ್ ಯಾವ್ದಂದ್ರೆ ಲೆಡ್ಜರ್ ಅಕೌಂಟ್ಸ್ ಮಾಡೋದೇ ಇಂಪಾರ್ಟೆಂಟ್ ವಿತೌಟ್ ಜರ್ನಲ್ ಎಂಟ್ರಿ. ಜರ್ನಲ್ ಎಂಟ್ರಿನ ಪಾಸ್ ಮಾಡ್ದಂಗೆ ಬರೀ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡಿ ಅಂತ ಜಾಸ್ತಿ ಕೇಳ್ತಾರೆ, ಅದನ್ನ ನೋಡ್ಕೊಳ್ಳಿ. ಸೊ ವಿತೌಟ್ ಜರ್ನಲ್ ಎಂಟ್ರೀಸ್ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಸೊ ನಾನು ನೆಕ್ಸ್ಟ್ ಇಂದ ಜಸ್ಟ್ ಡೈರೆಕ್ಟ್ ಆಗಿ ಲೆಡ್ಜರ್ ಅಕೌಂಟ್ಸ್ ಮಾಡೋದಕ್ಕೆ ಹೋಗೋಣ ವಿತೌಟ್ ಜರ್ನಲ್ ಎಂಟ್ರೀಸ್. ಅಂಡ್ ನಾನು ಮತ್ತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. 15 ಮಾರ್ಕ್ಸ್ ಗೆ ನಿಮ್ಗೆ ಹೈಯರ್ ಪರ್ಚೇಸ್ ಚಾಪ್ಟರ್ ಇಂದ ಪ್ರಾಬ್ಲಮ್ಸ್ ಅನ್ನ ಕೇಳಿದಾಗ ಸೊ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಏನೇನ್ ಇನ್ಫಾರ್ಮೇಶನ್ ಇದೆ, ಏನ್ ಕೊಟ್ಟಿರಲ್ಲ ನೋಡ್ಕೊಳ್ಳಿ. ನಾರ್ಮಲ್ ಆಗಿ ಇಂಪಾರ್ಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಸಮ್ಟೈಮ್ಸ್ ಕೊಟ್ಟಿರ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಡದಲ್ಲೇ ಇರ್ಬೋದು. ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ರೆ ಯು ವಿಲ್ ಯೂಸ್ ದಿ ಫಾರ್ಮೆಟ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಯು ವಿಲ್ ಯೂಸ್ ದಿ ಸ್ಟೆಪ್ಸ್. 4 ಸ್ಟೆಪ್ ಅನ್ನ ಯೂಸ್ ಮಾಡ್ತೀರಾ. ದ ಫಸ್ಟ್ ಸ್ಟೆಪ್ ಇಸ್ calculation of total interest, and second step amount due at the beginning of each year, and third step calculation of ratios, and fourth step calculation of amount of interest for each year. ಅದಾದ್ಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದ್ರೆ ಡಿಪ್ರಿಸಿಯೇಷನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಯಾವ ಮೆಥಡ್ ಅನ್ನ ಕೊಟ್ಟಿರ್ತಾರೋ ಪ್ರಾಬ್ಲಮ್ ಅಲ್ಲಿ ಆ ಮೆಥಡ್ ಅನ್ನ ಯೂಸ್ ಮಾಡಿ. ನಾರ್ಮಲ್ ಆಗಿ ಇದೇ ಮೆಥಡ್ ಅನ್ನ ಕೇಳೋದು, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಆರ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ನಿಮ್ಗೆ ಜರ್ನಲ್ ಎಂಟ್ರೀಸ್ ನಾದ್ರೂ ಆಗಿರ್ಲಿ ಅಥವಾ ಲೆಡ್ಜರ್ ಅಕೌಂಟ್ಸ್ ನಾದ್ರೂ ಆಗಿರ್ಲಿ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಂತಂದ್ರೆ ಈ ಮೂರು. ಒಂದು ಅಮೌಂಟ್ ಆಫ್ ಇಂಟ್ರೆಸ್ಟ್, ದೆನ್ ಡಿಪ್ರಿಸಿಯೇಷನ್ ಅಂಡ್ ದೆನ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಅದಾದ್ಮೇಲೆ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಕೇಳಿದ್ರೆ ಜರ್ನಲ್ ಎಂಟ್ರೀಸ್ ಮಾಡಿ, ಇಲ್ಲ ಲೆಡ್ಜರ್ ಅಕೌಂಟ್ಸ್ ಕೇಳಿದ್ರೆ ಲೆಡ್ಜರ್ ಅಕೌಂಟ್ಸ್ ಮಾಡಿ. ಅಂಡ್ ಇನ್ ಕೇಸ್ ಪ್ರಾಬ್ಲಮ್ ಅಲ್ಲಿ ಹೈಯರ್ ವೆಂಡರ್, ಹೈಯರ್ ಪರ್ಚೇಸರ್, ಅಸೆಟ್ ನೇಮ್ ಮೂರನ್ನ ಕೊಟ್ಟಿದ್ರೆ ಸೊ ಫಸ್ಟ್ ಏನ್ ತಗೊಳ್ತೀರಾ, ಇನ್ ದ ಬುಕ್ಸ್ ಆಫ್ ನಾವು ಯಾರು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಿರೋದು ಹೈಯರ್ ಪರ್ಚೇಸರ್. ನೇಮ್ ಕೊಟ್ಟಿದ್ರೆ ರೈಟ್ ದಿ ನೇಮ್ ಆಫ್ ದಿ ಹೈಯರ್ ಪರ್ಚೇಸರ್, ಕೊಟ್ಟಿಲ್ಲ ಅಂತಂದ್ರೆ ಜಸ್ಟ್ ರೈಟ್ ಹೈಯರ್ ಪರ್ಚೇಸರ್. ಅಂಡ್ ಅಕಾರ್ಡಿಂಗ್ ಟು ಅವರ್ ಲೆಡ್ಜರ್ ಅಕೌಂಟ್ಸ್ ಫಸ್ಟ್ ಇಯರ್ ಗೆ ಮಾತ್ರ ನಿಮ್ಗೆ 5 ನಂಬರ್ ಆಫ್ ನೀವು ಎಷ್ಟು ವರ್ಷ ಇನ್ಸ್ಟಾಲ್ಮೆಂಟ್ಸ್ ಅನ್ನ ಪೇ ಮಾಡ್ತೀರಾ ಅಷ್ಟು ವರ್ಷಕ್ಕೂ ನೀವು ಜರ್ನಲ್ ಎಂಟ್ರೀಸ್ ಮಾಡ್ತೀರಾ, ಅಷ್ಟು ವರ್ಷದಕ್ಕೂ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡ್ತೀರಾ. ಸೊ ನೀವು ಜರ್ನಲ್ ಎಂಟ್ರೀಸ್ ಮಾಡಿರ್ಲಿ ಅಥವಾ ಲೆಡ್ಜರ್ ಅಕೌಂಟ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಇಯರ್ ಯು ವಿಲ್ ಗೆಟ್ 5 ಎಂಟ್ರೀಸ್ ಇನ್ಕ್ಲೂಡಿಂಗ್ ಡೌನ್ ಪೇಮೆಂಟ್. ಸ್ಟಾರ್ಟ್ ಆಗೋದು ಎಲ್ಲಿಂದ, ಡೌನ್ ಪೇಮೆಂಟ್ ಇಂದ. ಡೌನ್ ಪೇಮೆಂಟ್ ನಾರ್ಮಲ್ ಆಗಿ ಯಾವ ಡೇಟ್ ತಗೊಳ್ತೀರಾ, ಓಪನಿಂಗ್ ಡೇಟ್ ತಗೊಳ್ತೀರಾ, ಅಸೆಟ್ ಪರ್ಚೇಸ್ ಮಾಡಿರೋ ಡೇಟ್ ತಗೊಳ್ತೀರಾ. ಮಿಕ್ಕಿದೆಲ್ಲದಕ್ಕೂ ಬರೋದು ಕ್ಲೋಸಿಂಗ್ ಡೇಟ್. ಫಸ್ಟ್ ಏಪ್ರಿಲ್ ಗಿದ್ರೆ 31st ಮಾರ್ಚ್ ಕ್ಲೋಸಿಂಗ್ ಡೇಟ್ ಆಗುತ್ತೆ. ಫಸ್ಟ್ ಜಾನ್ ಅಸೆಟ್ ಪರ್ಚೇಸ್ ಆಗಿದ್ರೆ 31st ಡಿಸೆಂಬರ್ ಇಸ್ ದಿ ಕ್ಲೋಸಿಂಗ್ ಡೇಟ್ ಆಗುತ್ತೆ. ಅದನ್ನ ನೋಡ್ಕೊಳ್ಳಿ, ಅಸೆಟ್ ಏಪ್ರಿಲ್ ಪರ್ಚೇಸ್ ಆಗಿದೆಯಾ ಇಲ್ಲ ಜನವರಿ ಪರ್ಚೇಸ್ ಆಗಿದೆಯಾ ಅನ್ನೋದನ್ನ. ಯಾವ ಅಸೆಟ್ ಅನ್ನ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೋ ಅಸೆಟ್ ಅಂತ ಎಲ್ಲೆಲ್ಲಿ ಬರುತ್ತೋ ಎಲ್ಲ ಆ ಅಸೆಟ್ ನೇಮ್ ಅನ್ನ ತಗೊಳ್ಳಿ. ಅದು ಮೆಷಿನರಿ ಆಗಿರ್ಬೋದು, ಮಿನಿ ಬಸ್ ಕೊಡ್ಲಿ, ಯಾವ್ದಾದ್ರು ಕೊಡ್ಲಿ, ಏನಾದ್ರೂ ಅಸೆಟ್ ಕೊಡ್ಲಿ, ಅಸೆಟ್ ಅಂತ ಬರೋ ಹತ್ರ ಇಲ್ಲ ಟೇಕ್ ದಿ ನೇಮ್ ಆಫ್ ದಿ ಅಸೆಟ್. ದೆನ್ ಹೈಯರ್ ವೆಂಡರ್ ಅಂತ ಬರೋ ಹತ್ರ ಇಲ್ಲ ಟೇಕ್ ನೇಮ್ ಆಫ್ ದಿ ಹೈಯರ್ ವೆಂಡರ್. ಇನ್ ಕೇಸ್ ಪ್ರಾಬ್ಲಮ್ ಅಲ್ಲಿ ಹೈಯರ್ ವೆಂಡರ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಲೈಕ್ ದಿಸ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅಲ್ಲಿ ಹೈಯರ್ ವೆಂಡರ್ ನೇಮ್ ಅನ್ನ ಕೊಟ್ಟಿಲ್ಲ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಐ ಜಸ್ಟ್ ಟುಕ್ ಹೈಯರ್ ವೆಂಡರ್ ಸೇಮ್ ಅದೇ ತರ ಹೈಯರ್ ವೆಂಡರ್ ಅನ್ನ ತಗೊಂಡೆ. ಕೊಟ್ಟಿಲ್ಲ ಅಂದ್ರೆ ಆತರ ತಗೊಳ್ಳಿ. ದೆನ್ ಇಂಪಾರ್ಟೆಂಟ್ ಏನಂದ್ರೆ ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ ಎಂಟ್ರಿ ಹತ್ರ ಈ ಪೋರ್ಷನ್ ಹತ್ರ ಯಾವ ಅಮೌಂಟ್ ತಗೊಳ್ಬೇಕು, ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಫಸ್ಟ್ ಇಯರ್ಗೆ ಫಸ್ಟ್ ಇಯರ್ ಅಮೌಂಟ್ ತಗೊಳ್ತೀರಾ, ಮೂರೇ ಇನ್ಫಾರ್ಮೇಶನ್, ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್, ಇಂಟ್ರೆಸ್ಟ್, ಡಿಪ್ರಿಸಿಯೇಷನ್. ಆ ಮೂರ್ ಇದ್ರೆ ಈಸಿಯಾಗಿ ನೀವು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡ್ಬೋದು. ಫಸ್ಟ್ ಇಯರ್ ಮಾತ್ರ 5 ಎಂಟ್ರೀಸ್ ತಗೊಳ್ತೀರಾ. ದೆನ್ ಸೆಕೆಂಡ್ ಇಯರ್ ಇಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆ ಅಂದ್ರೆ ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ ಇಂದ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಲ್ಲಿಂದ ಅಲ್ಲಿವರೆಗೂ ಮಾಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಗೆ ಲೆಡ್ಜರ್ ಅಕೌಂಟ್ಸ್. ನಿಮ್ ಜರ್ನಲ್ ಎಂಟ್ರೀಸ್ ಏನಿದೆಯೋ ಅದ್ರ ಪ್ರಕಾರ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡ್ಕೊಂಡು ಹೋಗಿ. ಸೊ ನಾನು ಇಲ್ಲಿ ಜಸ್ಟ್ ಏನ್ ಬೋಲ್ಡ್ ಮಾಡಿದೀನಿ ನಿಮ್ಗೆ ಡಾರ್ಕ್ ಕಾಣಿಸ್ತಿದೆ, ಅದ್ರ ಮೇಲೆ ಕೆಳಗೆ ನೀವು ಲೈನ್ಸ್ ಅನ್ನ ಹಾಕೊಳ್ಳಿ. ಸೊ ದಟ್ ಇಸ್ ಕ್ಲೋಸ್. ಪ್ರತಿ ವರ್ಷ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ಬೇಕು ಆಫ್ಟರ್ ಫಸ್ಟ್ ಇಯರ್. ಫಸ್ಟ್ ಇಯರ್ 5 ಎಂಟ್ರೀಸ್ ಅನ್ನ ಪಾಸ್ ಮಾಡಿದ್ಮೇಲೆ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಿ. ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೋಸ್ ಮಾಡಿದ್ರೆ ಆ ಟೋಟಲ್ ಮಾಡಿ
ಯಾವ ಕಡೆ ಜಾಸ್ತಿ ಬರ್ತದನ್ನ 2 ಕಡೆ ಬರ್ಕೊಳ್ತೀರಾ. ಕ್ಯಾರಿ ಡೌನ್ ಬ್ರಾಡ್ ಡೌನ್ ಎಕ್ಸೆಪ್ಟ್ ಅಸೆಟ್ ಅಕೌಂಟ್ ಅದೊಂದನ್ನ ಬಿಟ್ಟು ಮಿಕ್ಕಿದೆಲ್ಲಾ ಅಕೌಂಟ್ಗಳು ಕೂಡ ಪ್ರತಿ ವರ್ಷ ಈಕ್ವಲ್ ಆಗುತ್ತೆ. ಅಸೆಟ್ ಅಕೌಂಟ್ ಮಾತ್ರ ನಿಮ್ಗೆ ಕ್ಯಾರಿ ಡೌನ್ ಬ್ರಾಡ್ ಡೌನ್. ನೀವು ಲೆಡ್ಜರ್ ಅಕೌಂಟ್ ಓನ್ಲಿ 4 ಲೆಡ್ಜರ್ ಅಕೌಂಟ್ಸ್ ಹ್ಯಾವ್ ಟು ಪ್ರಿಪೇರ್. ಒಂದು ಅಸೆಟ್ ಅಕೌಂಟ್, ಹೈಯರ್ ವೆಂಡರ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಅಂಡ್ ಡಿಪ್ರಿಸಿಯೇಷನ್ ಅಕೌಂಟ್. ಓನ್ಲಿ 3 ಅಕೌಂಟ್ಸ್. ಈ ಪ್ರಾಬ್ಲಮ್ ಅನ್ನ ಒಂದ್ಸಲ ನೀಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಒಂದು 3-4 ಸಲ ವರ್ಕೌಟ್ ಮಾಡಿ ವಿಲ್ ಅಂಡರ್ಸ್ಟ್ಯಾಂಡ್.